ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಷಯ ಪ್ರತಿಪಕ್ಷ ನಾಯಕ, ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸದನದಲ್ಲಿ ಮಾತಾಡಲಿಕ್ಕೆ ಅವಕಾಶ ಸರಿಯಾಗಿ ಸಿಗ್ತಾ ಇಲ್ವಾ? ಅವರು ಮಾತನಾಡುವಾಗ ಸ್ಪೀಕರ್ ಅವರಿಗೆ ಜಾಸ್ತಿ ಸಿಟ್ಟು ಬರ್ತಾ ಇದೆಯಾ? ರಾಹುಲ್ಗೆ ಸೆನ್ಸಾರ್ ಆಗಿದೆಯಾ ಎನ್ನುವಂತಹದ್ದು ವಿಷಯ ನಮ್ದು ಮಾತಿನ ವಿಷಯ. ನಮ್ಮ ಜೊತೆಗೆ ಇವತ್ತು ಇಬ್ರು ಗಣ್ಯರಿದ್ದಾರೆ. ಕರ್ನಾಟಕದ ರಾಜಕಾರಣದಲ್ಲಿ ಬಹಳ ಎತ್ತರಕ್ಕೆ ಏರಿದಂತಹ ಇಬ್ರು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ ಹನುಮಂತಯ್ಯ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ರಾಜ್ಯಸಭಾ ಸದಸ್ಯರಾಗಿ ಬಹಳಷ್ಟು ಅನುಭವ ಉಳ್ಳವರು, ರಾಜ್ಯಸಭೆಯ ಚೇರ್ಪರ್ಸನ್ ಆಗಿಯೂ ಕೂಡ ಅವರು ಆ ಸಂದರ್ಭದಲ್ಲಿ ಕೆಲಸ ಮಾಡಿದವರು. ಅದೇ ರೀತಿ ಈರಣ್ಣ ಕಡಾಡಿ ಅವರು ಸಿಟ್ಟಿಂಗ್ MP ರಾಜ್ಯಸಭಾ ಸದಸ್ಯರು ಬಿಜೆಪಿಯಿಂದ, ಅವರು ಕೂಡ ಉತ್ತರ ಕರ್ನಾಟಕ ಭಾಗದ ಬಹಳ ದೊಡ್ಡ ಬಿಜೆಪಿಯ ನಾಯಕರು. ಇಬ್ರು ಕೂಡ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ತ್ರಿವರ್ಣ ನ್ಯೂಸ್ಗೆ ಇಬ್ಬರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹನುಮಂತಯ್ಯ ಸರ್, ಮೊದಲು ನಿಮ್ಗೆ ಕೇಳ್ತಾ ಇದ್ದೀನಿ. ನಾನು ಬಹಳ ಸಿಟ್ಟಿನಿಂದ, ಬಹಳ ಬೇಜಾರಿನಿಂದ, ಬಹಳ ವ್ಯಥೆಯಿಂದ ರಾಹುಲ್ ಗಾಂಧಿ ಅವರು ಮಾತಾಡಿದ್ರು ಪ್ರೆಸ್ನವ್ರ ಜೊತೆಗೆ. ನಾನು ಯಾವಾಗ ಮಾತನಾಡಲಿಕ್ಕೆ ಎದ್ದು ನಿಂತಾಗ್ಲೂ ಕೂಡ ಸ್ಪೀಕರ್ ಅವರು ಅಡ್ಡಿ ಮಾಡ್ತಾರೆ, ನನ್ನ ಮೈಕ್ ಅನ್ನ ಆಫ್ ಮಾಡ್ತಾರೆ, ಪ್ರತಿ ಸಲ ಇದಾಗ್ತಾ ಇದೆ, ಇದು ಒಂದ್ಸಲ ಆಗಿರೋದಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಒಂದ್ಸಲ ಆಗಿದ್ರೆ ಓಕೆ ಫೈನ್, ಒಂದ್ಸಲ ಆಗಿದ್ರೆ ಅದಾಗುತ್ತೆ. ಎಷ್ಟೋ ಸಲ ಸ್ಪೀಕರ್ಗಳು ಕೂಡ ಸಂಭಾಳಿಸಿ ಸಾಕಾಗಿರ್ತದೆ ಅವರಿಗೆ, ಸದಸ್ಯರನ್ನೆಲ್ಲ ಆತರ ಆಗಿರೋ ಸಾಧ್ಯತೆ ಇರುತ್ತೆ. ಆದ್ರೆ ಮೊನ್ನೆ ಕೂಡ ಮಾತಾಡುವಾಗ ಅವರು ಬಂದ್ರು, ಒಂದು ಇನ್ಸಿಡೆಂಟ್ ಆಯ್ತು. ಮೊನ್ನೆ ಮಾತಾಡುವಾಗ ರಾಹುಲ್ ಗಾಂಧಿ ಅವರು ಸದನದೊಳಗೆ ಬಂದ್ರು, ಅವರ ಅಕ್ಕ ಪ್ರಿಯಾಂಕಾ ಗಾಂಧಿ ಅವರು ಕೂತಿದ್ರು, ಅಲ್ಲಿ ಬಂದು ಅವರ ಗಲ್ಲ ಮುಟ್ಬಿಟ್ಟು ಏನು ಅಂತ ವಿಚಾರಿಸಿದ್ರು. ಅದಾದ್ಮೇಲೆ ಕೂಡ ಸ್ಪೀಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಸದನದ ನಿಯಮಗಳಿಗೆ ಅಪಚಾರ ಆಗೋ ರೀತಿಯಲ್ಲಿ ಯಾರು ನಡ್ಕೋಬಾರದು. ಇಲ್ಲಿ ಮಾ ಬೇಟಿ, ಪತಿ ಪತ್ನಿ, ಪಿತಾ ಪುತ್ರಿ ಎಲ್ಲರೂ ಇರ್ತಾರೆ ಇಲ್ಲಿ ಸದನದಲ್ಲಿ. ಆದ್ರಿಂದ ಸದನದ ಮರ್ಯಾದೆಯನ್ನು ನಾವು ಕಾಪಾಡಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ಈ ಮಾತನ್ನ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರನ್ನು ಉದ್ದೇಶಿಸಿ ಹೇಳಿದ್ರ ಅಲ್ವಾ ನಮಗೂ ಗೊತ್ತಿಲ್ಲ. ಆದ್ರೆ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಆ ಸದನದಲ್ಲಿ ಆ ಘಟನೆ ನಡೆದ ನಂತರ ಈ ಮಾತು ಬರಬೇಕು ಅಂತ ಹೇಳಿ ಆದಾಗ ಎಲ್ರಿಗೂ ಕೂಡ ಇದು ಯಾಕೆ ಇವರು ಈ ತರ ಮಾತಾಡ್ತಾ ಇದ್ದಾರೆ, ಸ್ಪೀಕರ್ ಅವರಿಗೆ ಏನಾದ್ರು ರಾಹುಲ್ ಗಾಂಧಿ ಅವರ ಮೇಲೆ ವಿಶೇಷ ಕೋಪ ಏನಾದ್ರು ಇದೆಯಾ ಹೆಚ್ಚಿಂದು ಅನ್ನುವಂತಹ ಒಂದು ಮಾತು ಬಂತು. ಎನಿಹೋ, ಸ್ಪೀಕರ್ ಅವರ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಳ್ಳೋಣ. ಆದ್ರೆ ಲೋಕಸಭೆಯಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಅಂದ್ರೆ ಈಸ್ ಎ ಶಾಡೋ ಪ್ರೈಮ್ ಮಿನಿಸ್ಟರ್. ಹೇಗೆ ನಾವು ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ಅನ್ನ, ನಾವು ಅಪೋಸಿಷನ್ ಲೀಡರ್ ಅನ್ನ ವಿಧಾನಸಭೆಯಲ್ಲಿ ಹೇಗೆ ಶಾಡೋ ಚೀಫ್ ಮಿನಿಸ್ಟರ್ ಅಂತ ಕರಿತೀವ, ಛಾಯಾ ಮುಖ್ಯಮಂತ್ರಿ, ಅದೇ ರೀತಿ ಲೋಕಸಭೆಯಲ್ಲೂ ಕೂಡ ಒಬ್ಬ ನಾಯಕನಿಗೆ, ಪ್ರತಿಪಕ್ಷ ನಾಯಕನಿಗೆ ಅಷ್ಟೇ ದೊಡ್ಡ ಮರ್ಯಾದೆ ಇದೆ. ಸಾಮಾನ್ಯವಾಗಿ ಯಾರೇ ಸ್ಪೀಕರ್ ಇದ್ರು ಕೂಡ, ಅದು ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಅಲ್ಲಿ ಪ್ರತಿಪಕ್ಷದ ನಾಯಕರು ಮತ್ತು ಪ್ರಧಾನಮಂತ್ರಿ ಅಥವಾ ಇಲ್ಲಿ ಮುಖ್ಯಮಂತ್ರಿ ಮತ್ತು ಪ್ರತಿಪಕ್ಷದ ನಾಯಕರು ಅವರು ಎದ್ದಿತ್ಕೊಂಡಾಗ ಉಳಿದವರಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ. ಅವ್ರು ಏನೇ ಹೇಳೋದಿದ್ರು ಕೇಳಿಸ್ಕೊಳ್ಳುವಂತ ಒಂದು ವಾತಾವರಣವನ್ನ ಸ್ಪೀಕರ್ ಅವರು ನಿರ್ಮಾಣ ಮಾಡ್ತಾರೆ. ಸಾಮಾನ್ಯವಾಗಿ ಹಿಂದಿನಿಂದ ನಡೆದುಕೊಂಡು ಬಂದಿರುವಂತ ಒಂದು ಪದ್ಧತಿ. ಇತ್ತೀಚೆಗೆ ಏನಾದ್ರು ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಹನುಮಂತಯ್ಯ ಅವರೇ? ಮತ್ತು ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಇದು ಇವತ್ತು ನಡೆದಿರುವ ಈ ಘಟನೆ ಆಕಸ್ಮಿಕ ಅಥವಾ ದುರುದ್ದೇಶ ಪೂರಿತ ಅಂತ ಹೇಳಕ್ ಬರೋದಿಲ್ಲ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಸಿಗೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನ ಇರಲಿಲ್ಲ. 3ನೇ ಬಾರಿ ಕಾಂಗ್ರೆಸ್ ಚುನಾವಣೆ ಎದುರಿಸಿ ಬಂದ ಮೇಲೆ ತನ್ನ ಬಲವನ್ನ ಹೆಚ್ಚಿಸಿಕೊಂಡು ಲೋಕಸಭೆಯಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ರೂಪುಗೊಂಡಿದೆ. ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಆದ್ರೆ ನನಗೆ ಅನಿಸ್ತಾ ಇದೆ, ಬಿಜೆಪಿ ಒಂದು ರಾಜಕೀಯ ಪಕ್ಷವಾಗಿ ರಾಹುಲ್ ಗಾಂಧಿ ಅವರ ನೇರ ಮಾತುಗಳನ್ನ, ಸತ್ಯದ ನುಡಿಗಳನ್ನ, ಅವರಿಗೆ ಪ್ರಾಮಾಣಿಕವಾಗಿ ಎನಿಸಿದ್ದನ್ನ ಹೇಳುವಾಗ ಅವರ ಬಗೆಗೆ ತುಂಬಾ ಅಸಹನೆಯನ್ನ ತೋಡಿಕೊಂಡಿರುವುದನ್ನ ನಾನು ಅನೇಕ ಸಂದರ್ಭಗಳಲ್ಲಿ ಗಮನಿಸಿದ್ದೇನೆ. ಹಿಂದೆಯಂತೂ ರಾಹುಲ್ ಗಾಂಧಿ ಅವರು ಮಾತನಾಡುವಾಗ ಲೋಕಸಭೆಯಲ್ಲಿ ಇಡೀ ಆಡಳಿತ ಪಕ್ಷದ ಸದಸ್ಯರು ಗಲಾಟೆ ಮಾಡೋದ್ರ ಮೂಲಕ, ಕೂಗ ಹಾಕೋದ್ರ ಮೂಲಕ, ವ್ಯಂಗ್ಯ ಮಾಡೋದ್ರ ಮೂಲಕ ಅವರ ದನಿಯನ್ನ ತಗ್ಗಿಸುವ ಪ್ರಯತ್ನವನ್ನ ಬಹಳ ದೊಡ್ಡದಾಗಿ ಮಾಡ್ತಾ ಇದ್ರು. ಇದಕ್ಕೆ ನೀವು ಹಿಂದಿನ ರೆಕಾರ್ಡ್ ಅನ್ನ ತೆಗೆಸಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ನಾನು ಅದರ ಜೀವಂತ ಸಾಕ್ಷಿಯಾಗಿದ್ದವನು. ಈಗ
ರಾಹುಲ್ ಗಾಂಧಿ ಅವರು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿರುವ ಸಂದರ್ಭವನ್ನ ಬಿಜೆಪಿ ಅರಗಿಸಿಕೊಳ್ಳುವುದು ಸಾಧ್ಯವಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದು ಅರಗಿಸಿಕೊಳ್ಳದಿರುವ ಪರಿಣಾಮವಾಗಿ ಅವರ ಎಲ್ಲ ನಡವಳಿಕೆಗಳು, ಅವರ ಮಾತುಗಳು, ಅವರ ಚರ್ಚೆ, ಅನಿಸಿಕೆ ಮತ್ತು ನೇರ ನುಡಿಗಳು ಬಿಜೆಪಿ ಒಂದು ರಾಜಕೀಯ ಪಕ್ಷವಾಗಿ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವ್ರ ಮೇಲೆ ದೇಶದ್ರೋಹದ ಆರೋಪವನ್ನು ಮಾಡ್ತದೆ. ಹಿಂದಿನ ಅವಧಿಯಲ್ಲಿ ಅವರನ್ನ ಲೋಕಸಭೆಯಿಂದ ಅಮಾನತು ಮಾಡಲಾಗಿತ್ತು, ಅಮಾನತ್ತಲ್ಲ ತೆಗೆದು ಹಾಕಲಾಗಿತ್ತು. ಅದೃಷ್ಟವಶಾತ್ ಕೋರ್ಟ್ ಅವರನ್ನ ಮತ್ತೆ ವಾಪಸ್ ಬರುವಂತೆ ಮಾಡಿತು. ಒಂದು ನನಗೆ ಅನಿಸ್ತಾ ಇದೆ, ಸನ್ಮಾನ್ ಸ್ಪೀಕರ್ ಅವರು ವಿರೋಧ ಪಕ್ಷದ ನಾಯಕರನ್ನ ಪ್ರಧಾನಮಂತ್ರಿಯವರನ್ನ ನೋಡುವಷ್ಟೇ ಗೌರವದಿಂದ, ವಿಶ್ವಾಸದಿಂದ ನೋಡ್ಬೇಕಾದಂತ ಅಗತ್ಯ ಇದೆ. ಅದು ಈ ಹೊತ್ತಿನ ನಡವಳಿಕೆಗಳಲ್ಲಿ ಹಾಗೆ ನಡೀತಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇಡೀ ವಿರೋಧ ಪಕ್ಷವನ್ನ ಹೇಗೆ ನಡೆಸ್ತಿದ್ದಾರೆ ಅಂತ ಅಂದ್ರೆ, ವಿರೋಧ ಪಕ್ಷಗಳು ಆಳುವ ಸರ್ಕಾರಗಳ ತಾಳಕ್ಕೆ ಸರಿಯಾಗಿ ಮಾತನಾಡಬೇಕು ಅಂತ ನಿರೀಕ್ಷೆ ಮಾಡೋದು ಪ್ರಜಾಪ್ರಭುತ್ವದ ಮೂಲ ಲಕ್ಷಣ, ಮೊದಲನೇದಲ್ಲ. ಹಾಗೆ ಆಳುವ ಪಕ್ಷಗಳ ತಾಳಕ್ಕೆ ಸರಿಯಾಗಿ ವಿರೋಧ ಪಕ್ಷಗಳು ರಾಗ ಹಾಡೋದಕ್ಕೆ ವಿರೋಧ ಪಕ್ಷಗಳ ಅಗತ್ಯ ಇಲ್ಲ. ಸತ್ಯವನ್ನ ನುಡಿಬೇಕು. ಜನರ ಸಮಸ್ಯೆಗಳನ್ನ ಸರ್ಕಾರ ಸರಿಯಾಗಿ ಪಾಲನೆ ಮಾಡದೇ ಇದ್ರೆ ಅದರ ದನಿ ಎತ್ತಬೇಕು ಮತ್ತು ಸರ್ಕಾರಕ್ಕೆ ಕಿವಿಗೆ ಬೀಳುವ ಹಾಗೆ ವಿರೋಧ ಪಕ್ಷಗಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಕಂಡಂತೆ ರಾಹುಲ್ ಗಾಂಧಿ ಅವರು ತಮ್ಮ ಯಾವುದೇ ಅಭಿಪ್ರಾಯಗಳನ್ನ ಅತ್ಯಂತ ನಿಸ್ಸಂಕೋಚವಾಗಿ ಮತ್ತು ಯಾವುದೇ ಹುದುಗಿಸಿಟ್ಕೊಂಡು ಮನಸ್ಸಿನಲ್ಲಿ ಮಾತಾಡೋದಿಲ್ಲ. ಹಿ ಸ್ಪೀಕ್ಸ್ ಫ್ರಮ್ ಹಿಸ್ ಹಾರ್ಟ್. ಅವರು ತಮ್ಮ ಹೃದಯದಿಂದ ಮಾತನಾಡ್ತಾರೆ. ಆದ್ರಿಂದ ನನಗೆ ಅನಿಸ್ತದೆ ಆದ್ರಿಂದ ನನ್ಗನಿಸ್ತದೆ ಸನ್ಮಾನ್ಯ ವಿಧಾನಸಭಾ ಲೋಕಸಭಾ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ಬಗೆಗೆ ಇನ್ನೂ ಅಲ್ಲ, ಗೌರವದಿಂದ ನಡೆದುಕೊಳ್ಳುವುದನ್ನ ಮೊದಲು ಆರಂಭಿಸಬೇಕು ಅಂತ ನನಗೆ ಅನಿಸ್ತಾ ಇದೆ. ಎಸ್ ಈರಣ್ಣ ಕಡಾಡಿ ಅವರೇ, ಈಗ ಪ್ರತಿಪಕ್ಷದ ಸದಸ್ಯರು ಪರಸ್ಪರ ಇನ್ನೊಂದು ಪಕ್ಷದ ನಾಯಕರ ಬಗ್ಗೆ ಟೀಕಾ ಪ್ರಹಾರ ಮಾಡೋದು ಅದೆಲ್ಲ ಇದ್ದೇ ಇದೆ. ಗಲಾಟೆ ಆಗೋದಾಗ್ಲಿ ಇನ್ನೊಂದಾಗ್ಲಿ ಯಾವುದೋ ಮಾತಿಗೆ ಸಂಬಂಧಿಸಿ ಸಿಟ್ಟಿಗಳದೆಲ್ಲ ಇದ್ದೇ ಇದೆ. ಆದ್ರೆ ಸ್ಪೀಕರು ಅಂತ ಹೇಳಿದ್ರೆ ನ್ಯಾಯಾಧೀಶರ ಸ್ಥಾನದಲ್ಲಿರೋ ಅವರು ಇಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಬಟ್ ಇತ್ತೀಚೆಗಿನ ಅವರ ನಡವಳಿಕೆಗಳಿಗೆ ನನ್ನಂತ ಪತ್ರಕರ್ತರಿಗೂ ಕೂಡ ನಮಗೆ ಯಾಕೆ ಇವರು ಜಾಸ್ತಿ ಸ್ವಲ್ಪ ಇವ್ರ ಮೇಲೆ ಹೆಚ್ಚು ಪ್ರೆಷರ್ ಆಗ್ತಾ ಇದ್ದಂಗೆ ಕಾಣಿಸ್ತಾ ಇದೆಯಲ್ಲ, ಮಾತಾಡ್ಲಿಕ್ಕೆ ಬಿಡ್ಬೋದಲ್ವಾ ಅನ್ನುವಂಥದ್ದು ಅನಿಸಿಕೆ ಬರ್ಲಿಕ್ಕೆ ಶುರುವಾಗಿದೆ. ಈಗ ನಾನು ಆರಂಭದಲ್ಲಿ ಮಾತಾಡಿದ್ದಕ್ಕೆ ಸಂಬಂಧಿಸಿ ನಿಮ್ಮ ಅಭಿಪ್ರಾಯ ಏನು? ಹನೀಫ್ ಅವರೇ, ಈಗಾಗಲೇ ನಮ್ಮ ಹಿರಿಯ ಕಾಂಗ್ರೆಸ್ನ ಮುಖಂಡರು ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರು, ನಮ್ಮ ಹಿರಿಯ ಸ್ನೇಹಿತರು ಹನುಮಂತಯ್ಯನವರು ಮಾತನಾಡ್ತಾ ಹೇಳಿದ್ರು. ನಾನು ಅವ್ರ ಮಾತುಗಳನ್ನ ಸಾರಾಸಗಟವಾಗಿ ಅಲ್ಲಗಡಿತೀನಿ. ಯಾಕಂತ ಹೇಳಿದ್ರೆ, ಈ ಲೋಕಸಭೆ ಮತ್ತು ರಾಜ್ಯಸಭೆ ಈ ಎರಡನ್ನೂ ಕೂಡ ದೇಶದ ಸುಮಾರು 140 ಕೋಟಿ ಜನ ನಾವು ಪ್ರತಿನಿಧಿ ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಗಮನದಲ್ಲಿ ಇರಬೇಕು. ಮತ್ತು ದೇಶದ 140 ಕೋಟಿ ಜನ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇರಬೇಕು. ಅಲ್ಲಿ ಇರ್ತಕ್ಕಂಥ ಜನ ನಾವು ಉಳಿದವರಿಗೆ ಒಂದು ಆದರ್ಶವಾಗಬೇಕು, ರೂಲ್ ಮಾಡೆಲ್ ಆಗ್ಬೇಕು. ಆ ರೀತಿಯಾದಂತಹ ಚಟುವಟಿಕೆಗಳನ್ನ ಅಲ್ಲಿ ಲೋಕಸಭೆಯಲ್ಲಿ ಮಾಡ್ಬೇಕಾಗ್ತದೆ. ಇವತ್ತು ನಾವು ಲೋಕಸಭೆಯಲ್ಲಿ ಇಲ್ಲ ಇಬ್ರು, ಹೀಗಾಗಿ ಲೋಕಸಭೆಯಲ್ಲಿ ಇಲ್ಲ ಅಂದ್ರೂ ಕೂಡ ಉಳಿದವರಿಗಿಂತ ಅತ್ಯಂತ ಹತ್ತಿರದಿಂದ ಲೋಕಸಭೆಯನ್ನ ಗಮನಿಸ್ತಕ್ಕಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ಹೀಗಾಗಿ ನಾನು ಹೇಳೋದೇನಂತಂದ್ರೆ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ತಾವು ಸಾರ್ವಜನಿಕವಾಗಿ ಕೂಡ ಅವ್ರು ನೋಡ್ಬೋದು, ಯಾವ ರೀತಿ ಪ್ರಧಾನಮಂತ್ರಿ ಅಷ್ಟೇ ನನಗೆ ಅರ್ಹತೆ ಸಿಗ್ಬೇಕನ್ನುವಂತ ಅಪೇಕ್ಷೆ ಇದೆ ವಿರೋಧ ಪಕ್ಷದ ನಾಯಕರಿಗೂ, ಅದು ಸಹಜವಾಗಿ ಸಿಗ್ತದೆ. ಆದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಾವು ಕೂಡ ಯಾವ ರೀತಿ ನಮ್ಮ ಚಟುವಟಿಕೆಗಳನ್ನ ಇಟ್ಕೋಬೇಕು, ನಮ್ಮ ವರ್ತನೆ ಯಾವ ರೀತಿ ಇರ್ಬೇಕನ್ನುವಂಥದ್ದನ್ನು ಕೂಡ ಗಮನಿಸಬೇಕಾದಂತ ಅಗತ್ಯ ಇದೆ ಅಂತ ನನಗೆ ಅನಿಸ್ತದೆ. ಮತ್ತು ಸ್ಪೀಕರ್ ಅವರು ಯಾವುದೇ ಒಂದು ಪಕ್ಷಕ್ಕೆ ಸೇರಿದವರು ಆಗಿರೋದಿಲ್ಲ. ಅವರು ಪಕ್ಷದ ಹಿನ್ನೆಲೆ ಇದ್ರೂ ಕೂಡ ರಾಜೀನಾಮೆಯನ್ನ ಕೊಟ್ಟು ಸ್ಪೀಕರ್ ಸ್ಥಾನವನ್ನು ಅವರು ಅಲಂಕಾರ ಮಾಡಿರ್ತಾರೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ. ಇವತ್ತು ವಿರೋಧ ಪಕ್ಷದ ನಾಯಕರಿಗೆ ನಿಶ್ಚಿತವಾಗಿ ಅವಕಾಶಗಳನ್ನು ಕೊಡ್ತಾರೆ. ಆದ್ರೆ ಅದನ್ನ ಬಳಸಿಕೊಳ್ಳಲಿ ರಾಹುಲ್ ಗಾಂಧಿ ಯಾವತ್ತೂ ಸಫಲ ಆಗಿಲ್ಲ ಅನ್ನುವಂಥದ್ದು ಕೂಡ ನಾವೆಲ್ಲ ಗಮನಿಸಬೇಕಾದಂತ ಅಗತ್ಯ ಇದೆ. ಭಾರತೀಯ ಜನತಾ ಪಾರ್ಟಿ ಬೇರೆ ಪಕ್ಷಗಳನ್ನ ಯಾವ ರೀತಿ ನೋಡ್ತದೆ, ಅವ್ರಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ ಅನ್ನುವಂತ ಮಾತೇನ್ ಹೇಳ್ತಾರೆ, ಅದು ಸತ್ಯಕ್ಕೆ ದೂರವಾದಂತದ್ದು. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಕೂಡ ನಾವು ಸ್ಪಷ್ಟ ಬಹುಮತ ಇರಲಿಲ್ಲ. ಅವತ್ತು ಕೂಡ 23 ಪಾರ್ಟಿಗಳನ್ನ ಸೇರಿಸಿಕೊಂಡು
ಅವ್ರನ್ನ ಎಷ್ಟೊಂದು ಗೌರವಯುತವಾಗಿ ನಡೆಸ್ಕೊಂಡಿದೀವಿ ಅನ್ನುವಂಥದ್ದು ತಮ್ಮ ಗಮನಕ್ಕಿದೆ. ಈಗ ನಾವು ಸ್ಪಷ್ಟ ಬಹುಮತ ಇದ್ರೂ ಕೂಡ ಉಳಿದ ನಮ್ಮ ಮಿತ್ರ ಪಕ್ಷಗಳನ್ನ ಯಾವ ರೀತಿ ನಾವು ನೋಡ್ತಾ ಇದೀವಿ, ಅವ್ರನ್ನ ಜೊತೆಗೆ ಯಾವ ರೀತಿ ತಗೊಂಡು ಹೋಗ್ತಾ ಇದೀವಿ ಅನ್ನುವಂಥದ್ದು ತಮಗೆಲ್ಲ ಗಮನಕ್ಕಿದೆ. ಇವತ್ತು ಕಾಂಗ್ರೆಸ್ ಒಂದು ದೊಡ್ಡ ಪಾರ್ಟಿಯಾಗಿ ಹಿರಿಯನ್ನಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂತದ್ದಲ್ಲೂ ಕೂಡ ಅವರು ವಿಫಲಾಗಿದ್ದಾರೆ. ಯಾವ ಇಂಡಿ ಒಕ್ಕೂಟ ಇತ್ತು, ಆ ಇಂಡಿ ಒಕ್ಕೂಟ ಕೂಡ ಇವತ್ತು ಅವ್ರನ್ನ ಒಪ್ಕೊಳ್ತಾ ಇಲ್ಲ. ಕಾರಣ ಏನು? ಯಾವ ಪಶ್ಚಿಮ ಬಂಗಾಳದ ನಮ್ಮ ಮಮತಾ ಬ್ಯಾನರ್ಜಿ ಇರಬಹುದು, ಬಿಹಾರದ ನಿತೀಶ್ ಕುಮಾರ್ ಅವರು ಕೂಡ ಅವ್ರ ಜೊತೆಗಿದ್ರು, ಅವ್ರು ಬಿಟ್ಟು ವಾಪಸ್ ಬಂದ್ರು. ನಾನ್ ಮುಗಿಸ್ತೀನಿ. ಅವ್ರ ಜೊತೆ ಇರ್ತಕ್ಕಂತ ಅನೇಕ ಪಕ್ಷದ ಮುಖಂಡರು ಕೂಡ ಅವರ ವರ್ತನೆಯಿಂದ ಬಿಟ್ಟು ಹೊರಗೆ ಬರ್ತಿರ್ಬೇಕಾದ್ರೆ ನೀವು ಇನ್ನೊಬ್ಬರ ಮೇಲೆ ಟೀಕೆ ಮಾಡೋದು ಎಷ್ಟು ಸರಿ, ಅದು ಬಿಜೆಪಿ ಮೇಲೆ ಗೂಬೆ ಕೂಡಿಸೋದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಅವ್ರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಮತ್ತು ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಜವಾಬ್ದಾರಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಒಂದು ಅತ್ಯಂತ ಪ್ರಬುದ್ಧ ರಾಜಕೀಯ ನಾಯಕರಂತೆ ಅವರು ವರ್ತನೆ ಮಾಡಿದ್ರೆ ಜನ ಅವ್ರನ್ನ ಒಪ್ಕೊಳ್ತಾರೆ, ಲೋಕಸಭೆ ಕೂಡ ಅವ್ರನ್ನ ಒಪ್ಕೊಳ್ತದೆ ಅನ್ನುವಂತ ಮಾತನ್ನ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲ, ಆ ನಿರ್ದಿಷ್ಟ ಘಟನೆಯನ್ನ ನಾನು ಈಗ ನಮ್ಮ ಚರ್ಚೆಗಿಂತ ಮುಂಚೆನೂ ಒಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡಿದೆ ನಾನು. ಅವರು ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಏನೋ ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಮೈಕ್ ಮ್ಯೂಟ್ ಮಾಡಿದ್ರು, ಆಮೇಲೆ ಸದನವನ್ನ ಮುಂದೂಡಲಾಗಿದೆ ಅಂತ ಹೇಳ್ಬಿಟ್ಟು ಎದ್ದು ಹೋದ್ರು ಸ್ಪೀಕರ್ ಅವರು. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸದನದಲ್ಲಿ ಪ್ರಧಾನಿಯವರಾಗ್ಲಿ ಅಥವಾ ಪ್ರತಿಪಕ್ಷ ನಾಯಕರಾಗ್ಲಿ ಅವ್ರು ಒಂದ್ಸಲ ಎದ್ದು ನಿಂತ್ಕೊಂಡಾಗ ಹೆಚ್ಚಿನ ಸಂದರ್ಭಗಳಲ್ಲಿ ಹಿಂದಿನ ಎಲ್ಲ ಸ್ಪೀಕರ್ಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಅದು ನಮ್ಮ ಬಲರಾಮ್ ಜಾಖಡ್ ಅವರಿಂದ ಹಿಡಿದು ನನಗ್ ನೆನಪಿರೋ ಹಾಗೆ ನಾನು ಬಹಳ ಮಂದಿನ ಗಮನಿಸಿದಾಗ ಎದ್ದು ನಿಂತ ಮೇಲೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಾರೆ ಸಾಮಾನ್ಯ ಇವರಿಬ್ಬರಿಗೆ. ಉಳಿದವರಿಗಾದ್ರೆ ಆ ತರದ್ದು ಇದಿಲ್ಲ, ಯಾವುದು ವಿಶೇಷವಾದಂತಹ ಸೌಲಭ್ಯಗಳು ಇರೋದಿಲ್ಲ. ಆದ್ರೆ ಪ್ರಧಾನಮಂತ್ರಿ ಏನಾದ್ರು ಇಡಬೇಕು ಅಂತ ಎದ್ದು ನಿಂತ್ರೆ ಅವ್ರು ಏನು ಹೇಳದೇ ಇದ್ರು ಕೂಡ ಇಲ್ಲ ನೀವು ಹೇಳಿ ಅಂತ ಕಾಯ್ತೀವಿ, ಸಾಮಾನ್ಯವಾಗಿ ಸ್ಪೀಕರ್ ಕಾಯ್ತಾರೆ. ಅದೇ ರೀತಿ ಪ್ರತಿಪಕ್ಷ ನಾಯಕರು ಕೂಡ. ಸೊ ಮೈಕ್ ಮ್ಯೂಟ್ ಮಾಡೋದು, ಆಮೇಲೆ ಇದು ಮೊದಲನೇ ಸಲ ಅಲ್ಲ, ಇದು ನಾನು ಲೆಕ್ಕ ಹಾಕಿದ ಸುಮಾರು 5 ಸಲ ಈ ತರ ಸ್ಪೀಕರ್ ಮತ್ತು ರಾಹುಲ್ ಅವರ ನಡುವೆ ಬಹಳ ವಾಗ್ಯುದ್ಧ ನಡೆದಿದೆ. ಪ್ರತಿ ಸಲನೂ ಸ್ಪೀಕರ್ ಅವರು ಬಹಳ ಸಿಟ್ಟಿಗೆದ್ದಿದ್ದಾರೆ. ಏನೋ ಒಂದು ರ್ಯಾಪರ್ಟ್ ಇಬ್ಬರ ನಡುವೆ ಏನಾದ್ರು ಆಗ್ತಾ ಇದೆಯಾ ಅಂತ ಹೇಳಿ ಒಂದು ಅನುಮಾನ ಬರ್ಲಿಕ್ಕೆ ಶುರುವಾಗಿದೆ. ಒಂದ್ಸಲ ಆದ್ರೆ ಪರವಾಗಿಲ್ಲ, 2 ಸಲ 5 ಪ್ರಕರಣಗಳನ್ನ ನಾನು ಗಮನಿಸಿದೆ. ಈಗ ನಾನು ವಿಡಿಯೋಗಳನ್ನ ರೀಪ್ಲೇ ಮಾಡಿ ನೋಡಿ ಗಮನಿಸಿದೆ ನಾನು. ಹಾಗಾಗಿ ಹನುಮಂತರು ಒಂದು ಮಾತು ಹೇಳಿದ್ರು, ಅದು ಬಹಳ ಇಂಟ್ರೆಸ್ಟಿಂಗ್. ಅದು ಏನಂತ ಹೇಳಿದ್ರೆ, ಆರಂಭದಲ್ಲಿ ಪ್ರತಿಪಕ್ಷ ನಾಯಕನ ಸ್ಥಾನ ಇರ್ಲಿಲ್ಲ ಕಾಂಗ್ರೆಸ್ಗೆ, ಪ್ರತಿಪಕ್ಷ ನಾಯಕನ ಸ್ಥಾನ ಸಿಗುವಂತ ಸಂದರ್ಭದಲ್ಲೂ ಕೂಡ ಆ ಸ್ಥಾನ ಇಲ್ಲದೆ ಇರುವಂತಹ ಸಂದರ್ಭದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಿಯೇ ನೋಡಿದ್ದಾರೆ. ಯಾವಾಗ ಅವ್ರನ್ನ ಅತ್ಯಂತ ಅಗೌರವದಿಂದ ನಡ್ಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ರಾಜಕೀಯವಾಗಿ ಮಾತನಾಡಿರ್ಬೋದು, ಕಾಂಗ್ರೆಸ್ ಪಾರ್ಟಿ ಒಂದು ವಿರೋಧ ಪಕ್ಷವಾಗಿ ಕೂಡ ಗೆದ್ದು ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂಥದ್ದನ್ನ ರಾಜಕೀಯ ತಮ್ಮ ಮಾತುಗಳಲ್ಲಿ ಹೇಳಿರ್ಬೋದು. ಆದ್ರೆ ಲೋಕಸಭೆ ವ್ಯವಹಾರಗಳಲ್ಲಿ ನಾವು ಗಮನಿಸಿದಂತೆ ಆ ವಿರೋಧ ಪಕ್ಷದ ತಂಡದ ನಾಯಕನಿಗೆ ವಿರೋಧ ಪಕ್ಷದ ನಾಯಕನಿಗೆ ಕೊಡಬೇಕಾದಂತ ಗೌರವವನ್ನ ಕೊಟ್ಟಿದ್ದಾರೆ. ಯಾವುದಕ್ಕೂ ಕೂಡ ನಾವು ಕಡಿಮೆ ಆಗ್ಲಿಲ್ಲ ಅನ್ನುವಂಥದ್ದು ಕೂಡ ಒಂದು. ಇನ್ನೊಂದು, ತಾವು ಹೇಳಿದ್ರಿ ಮೈಕ್ ಆಫ್ ಮಾಡ್ತಾರೆ ಅಂತ ಹೇಳಿ. ಯಾವತ್ತು ಸನ್ಮಾನ್ಯ ಹನುಮಂತಯ್ಯನವರಿಗೂ ಕೂಡ ಗೊತ್ತಿದೆ, ಮೈಕ್ ಆಫ್ ಮಾಡುವಂತ ಸ್ಥಿತಿ ಸ್ಪೀಕರ್ ಅವ್ರ ಕೈಯಲ್ಲಿ ಇರೋದಿಲ್ಲ. ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ತಂಡ ಬೇರೆ ಇರ್ತದೆ. ಆದ್ರೆ ಸಭೆಯನ್ನ ಹತೋಟಿಗೆ ತರುವಂತ ಸಂದರ್ಭದಲ್ಲಿ ಅವ್ರು ಹೇಳ್ಬಹುದು, ನೀವು ಮಾತನಾಡಬಹುದು, ನೀವು ಮಾತನಾಡಬಾರ್ದು ಅನ್ನುವಂಥದ್ದನ್ನ ನಿರ್ಣಯವನ್ನ ಸ್ಪೀಕರ್ ಅವ್ರು ತಗೊಳ್ತಾರೆ. ಯಾರಿಗೆ ಮಾತನಾಡಬಾರ್ದು ಅಂತ ಹೇಳ್ತಾರೆ ಅವ್ರ ಮೈಕು ಆಟೋಮೆಟಿಕ್ ಆಗಿ ಈ ಸೂಚನೆ ಮೇರೆಗೆ ಅಲ್ಲಿ ಮೈಕ್ ಆಫ್ ಆಗ್ತದೆ ಹೊರತು ಇವರ ಕಂಟ್ರೋಲ್ ನಲ್ಲಿ ಯಾವುದೂ ಇರೋದಿಲ್ಲ ಅನ್ನುವಂಥದ್ದು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಲೋಕಸಭೆಗೆ ಮಾತ್ರ ಸೀಮಿತವಾದದ್ದಲ್ಲ, ರಾಜ್ಯಸಭೆಯಲ್ಲಿ ಕೂಡ ಸನ್ಮಾನ್ಯ ಈರಣ್ಣ ಅವರು ಮತ್ತು ನಾನು ಜೊತೆಯಲ್ಲಿದ್ದಾಗ ಬಹಳ ಸಾರಿ ಆಕ್ಷೇಪಗಳು ಆರಂಭ ಆದದ್ದು ರಾಜ್ಯಸಭೆಯ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರ ಬಗೆಗೆ ನಡೆದುಕೊಂಡ ರೀತಿ. ಎಷ್ಟೋ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅನೇಕ ಸಂದರ್ಭದಲ್ಲಿ ಕೈ ಎತ್ತಿ ನಾನು ಮಾತನಾಡೋದಿದೆ, ಅವಕಾಶ ಬೇಕು ಅಂತ ಕೇಳಿದಾಗ ನಿರಾಕರಣೆ ಮಾಡಿದ ಅನೇಕ ಉದಾಹರಣೆಗಳು ಅವರು ನೋಡಿದ್ದಾರೆ, ನಾನು ನೋಡಿದ್ದೇನೆ. ಇದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ. ನಮ್ಮೆಲ್ಲರಿಗೂ ಮಾದರಿಯಾದ ಒಂದು ಮಾತನ್ನು ಹೇಳ್ತೇನೆ. ಸನ್ಮಾನ್ಯ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ವಾಜಪೇಯಿ ಅವರು ಬಹಳ ಕಡಿಮೆ ಜನರನ್ನ ಇಟ್ಕೊಂಡು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅವರಿಗೆ ಕೊಟ್ಟ ಮಾನ್ಯತೆಯನ್ನ ಗಮನಿಸಿದ್ರೆ ವಾಜಪೇಯಿ ಅವರು ಹೇಳಿದ ಮಾತುಗಳನ್ನ, ಅವ್ರು ಹೇಳ್ತಿದ್ದ ದಾಟಿ ಮಾತುಗಳನ್ನ ರಾಜೀವ್ ಗಾಂಧಿ ಅವರು
ತುಂಬಾ ಸಂಯಮದಿಂದ ಕೇಳಿಸಿಕೊಂಡು ಮತ್ತು ಅವರಿಗೆ ಅತ್ಯುಚ್ಚ ಗೌರವವನ್ನ ಕೊಟ್ಟದ್ದನ್ನ ನಾವೆಲ್ಲ ಕಂಡಿದ್ದೇವೆ. ಆ ಮಾದರಿಯನ್ನ ಇವತ್ತಿನ ಪ್ರಧಾನಮಂತ್ರಿಗಳು ಮತ್ತು ಲೋಕಸಭೆಯ ಅಧ್ಯಕ್ಷರು ಅನುಸರಿಸಬೇಕು ಅನ್ನೋದು ನನ್ನಂತವರ ಅಪೇಕ್ಷೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ವಿರೋಧ ಪಕ್ಷದ ನಾಯಕರು ಮಾತನಾಡುವಾಗ ಅವಕಾಶ ನಿರಾಕರಣೆ ಮಾಡೋದು ಯಾವುದೇ ದೃಷ್ಟಿಯಿಂದ ಸಮರ್ಥನೀಯ ಅಲ್ಲ. ಮತ್ತು ಅವರ ಮೈಕ್ ಆಫ್ ಮಾಡೋದು ಇದು ಅತ್ಯುಗ್ರವಾಗಿ ಖಂಡನೀಯವಾದ ಸಂಗತಿ. ಯಾಕೆ ಅಂದ್ರೆ ಪ್ರಧಾನಮಂತ್ರಿಯವರು ಮಾತನಾಡುವಾಗ ನೀವು ಮೈಕ್ ಆಫ್ ಮಾಡೋದಿಲ್ಲ. ಅದೇ ಪದ್ಧತಿಯನ್ನ ಒಬ್ಬ ವಿರೋಧ ಪಕ್ಷದ ನಾಯಕನ ಜೊತೆ ಕೂಡ ಮಾಡ್ಬೇಕು. ಒಂದ್ ವೇಳೆ ನಿಮಗೆ ವಿರೋಧ ಪಕ್ಷದ ನಾಯಕರು ಹೀಗೆ ಮಾತನಾಡುವುದು ದೇಶದ ದೃಷ್ಟಿಯಿಂದ ಸರಿಯಲ್ಲ ಅಂತ ಅನಿಸಿದ್ರೆ ನಿಮ್ಗೆ ಯಾವಾಗ್ಲೂ ಅವಕಾಶ ಇದೆ. ಅವರನ್ನ ನಿಮ್ಮ ಚೇಂಬರ್ಗೆ ಕರೆಸಿ ಸಮಾಲೋಚನೆ ನಡೆಸಿ, ಇಂಥ ವಿಚಾರಗಳ ಬಗ್ಗೆ ನೀವು ಹೀಗೆ ಮಾತನಾಡೋದ್ರಿಂದ ದೇಶದಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗ್ತದೆ ಅಂತ ಹೇಳಿ ಮಾತುಕತೆಯ ಮೂಲಕ ಬಗೆಹರಿಸೋದಿಕ್ಕೆ ಅನೇಕ ಅವಕಾಶಗಳಿವೆ. ಆದರೆ ನೀವು ದೊಡ್ಡ ವಿರೋಧ ಪಕ್ಷದ ನಾಯಕನನ್ನ ಮೈಕ್ ಆಫ್ ಮಾಡೋದಕ್ಕಿಂತ ದೊಡ್ಡ ಅವಮಾನ ಮಾಡೋದಕ್ಕೆ ಏನಿದೆ ಹೇಳಿ. ಎರಡನೇದು, ನೀವು ಮೊದಲು ರೆಫರ್ ಮಾಡಿದ ಒಂದು ಘಟನೆಯನ್ನ ಮತ್ತೆ ನಾನು ಎತ್ಕೊಂಡು ಮಾತಾಡ್ತೇನೆ. ತಮ್ಮ ತಂಗಿ ಅಕ್ಕ ಅಲ್ಲಿದ್ದಾಗ ಅವರನ್ನ ಪ್ರೀತಿಯಿಂದ ಮಾತನಾಡಿಸುವುದು ಕೂಡ ಅಪರಾಧ ಆಗಿಬಿಟ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳು ಹೇಗೆ ಕೆಲಸ ಮಾಡಬೇಕು? ತನ್ನ ಮಗ ಇದ್ದಾನೆ ಅನ್ನೋ ಕಾರಣಕ್ಕೆ, ತನ್ನ ಪತಿ ಇದ್ದಾರೆ ಅನ್ನೋ ಕಾರಣಕ್ಕೆ, ತನ್ನ ತಂಗಿ ಅಕ್ಕ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ಮಾತನಾಡಿಸಬಾರದ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ನಿರೀಕ್ಷೆ ಮಾಡೋದಿದೆಯಲ್ಲ, ಇದು ಸೌಜನ್ಯದ ನಡವಳಿಕೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಆಮೇಲೆ ಎರಡನೇದು, ರಾಹುಲ್ ಗಾಂಧಿ ಅವರು ಮಾಡಿದ ಭಾಷಣಗಳನ್ನ ನೀವು ಮತ್ತೊಮ್ಮೆ ರಿವೈಂಡ್ ಮಾಡಿ. ನಾನು ಕೂಡ ಅದನ್ನು ಬಯಸ್ತೇನೆ. ಅವರು ಎಲ್ಲಿಯಾದರೂ ದೇಶದ ಹಿತಕ್ಕೆ ಧಕ್ಕೆಯಾಗುವ ಸಂಗತಿಗಳನ್ನ ಕುರಿತು ಮಾತನಾಡಿದ್ದಾರೆಯೇ? ಚೀನಾ ದೇಶ ಭಾರತವನ್ನ ಆಕ್ರಮಣ ಮಾಡಿದ ವಿಷಯವನ್ನ ಅತಿ ಹೆಚ್ಚು ಪ್ರಸ್ತಾಪ ಮಾಡಿದವರು ರಾಹುಲ್ ಗಾಂಧಿ ಅವರು. ಆದ್ರೆ ರಾಹುಲ್ ಗಾಂಧಿ ಅವರ ಮೂಲ ಪ್ರಶ್ನೆಗೆ ಎಲ್ಲಿಯೂ ಉತ್ತರ ಕೊಡದ ಸರ್ಕಾರ ಅವರ ನಡವಳಿಕೆ ದೇಶದ್ರೋಹವಾಗುತ್ತದೆ ಅಂತ ಹೇಳಿ ಹೊರಗಡೆ ಬಂದು ಕಾಮೆಂಟ್ ಮಾಡೋದಿದೆಯಲ್ಲ, ಇದು ಸರಿಯಾದ ಕ್ರಮವೇ? ಒಬ್ಬ ವಿರೋಧ ಪಕ್ಷದ ನಾಯಕನನ್ನ ನಡೆಸಿಕೊಳ್ಳುವ ರೀತಿಯೇ ಇದು ಅನ್ನೋದು ಕೂಡ ಬಹಳ ದೊಡ್ಡ ಪ್ರಶ್ನಾರ್ಥಕವಾದ ಚಿಹ್ನೆ ಅಂತ ನಾನು ಭಾವಿಸ್ತೇನೆ. ಈ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಕೂಡ ಲೋಕಸಭೆಯ ಸ್ಪೀಕರು ನಮ್ಮ ಈರಣ್ಣ ಅವರು ಹೇಳಿದಾಗೆ ಪಕ್ಷದ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಸರ್ವ ಪಕ್ಷಗಳ ಒಪ್ಪಿಗೆಯ ಸ್ಪೀಕರ್ ಅವರು ಆಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಹಾಗೆ ನಡ್ಕೊಳ್ಬೇಕು ತಾನೆ. ಎಲ್ಲ ವಿರೋಧ ಪಕ್ಷದ ನಾಯಕರಿಗೆ ಗೌರವದಿಂದ ಮಾತನಾಡೋದಕ್ಕೆ ಅವಕಾಶ ಕೊಡ್ಬೇಕು ತಾನೆ. ಒಂದು ಸಣ್ಣ ಪಕ್ಷದ ನಾಯಕ ನಿಂತು ಮಾತಾಡುವಾಗ್ಲೂ ಅವನಿಗೆ ಪೂರ್ಣ ಅವಕಾಶ ಕೊಡ್ಬೇಕಲ್ವೇ? ಅದಿಲ್ಲದೆ ಹೋದ್ರೆ ಇದನ್ನು ಯಾರು ಪ್ರಜಾಪ್ರಭುತ್ವ ಅಂತ ಕರಿತೀವಿ? ಇರ್ಬಹುದು, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆಡಳಿತ ಪಕ್ಷ ಗೆದ್ದಿದೆ. ಅದು ಒಂದೇ ಕಾರಣದಿಂದಾಗಿ ನೀವು ಸಣ್ಣ ಸಣ್ಣ ಪಕ್ಷಗಳನ್ನ ನಮ್ಮ ನಿರೀಕ್ಷೆಯಂತೆ ನಡ್ಕೊಳ್ಬೇಕು, ನಮ್ಮ ನಿರೀಕ್ಷೆಗೆ ತಕ್ಕನಾಗಿ ನೀವು ಭಾಷಣ ಮಾಡ್ಬೇಕು ಪಾರ್ಲಿಮೆಂಟ್ ನಲ್ಲಿ ಅಂದ್ರೆ ಅವರು ನಿಜವಾಗಿಯೂ ಈ ದೇಶದ ಜನರನ್ನ ಪ್ರತಿನಿಧಿಸುವ ನಾಯಕರಾಗ್ತಾರೆಯೇ ಅನ್ನೋ ಪ್ರಶ್ನೆ ಕೂಡ ನಮ್ಮ ಮುಂದೆ ಇದೆ ಅಂತ ನಾನು ಭಾವಿಸ್ತೇನೆ. ಈರಣ್ಣವ್ರ ಅದೇ ಪ್ರಶ್ನೆ, ಅದು ಬಹಳ ಮಂದಿಗೆ ಮನಸ್ಸಲ್ಲಿರುವಂತ ಪ್ರಶ್ನೆ. ಅದು ಅವರು ಸಹಜವಾಗಿ ಈಗ ಮಾನವ ಸಂಬಂಧಗಳು ಇದ್ದೇ ಇರ್ತವೆ ಅಲ್ವಾ? ಪತಿ ಪತ್ನಿ ಇರ್ಬೋದು, ಅಥವಾ ಅಕ್ಕ ತಮ್ಮ ಇರ್ಬೋದು, ಅಥವಾ ಅವರು ಹೇಳಿದಾಗೆ ಪಿತ ಪುತ್ರಿ ಇರ್ಬೋದು, ತಂದೆ ಮಗಳು ಇರ್ಬೋದು. ಸಾಮಾನ್ಯವಾಗಿ ಈಗ ಹಿಂದೆ ಎಲ್ಲ ಏನಾಗ್ತಿತ್ತು, ನಾನು ಮಾಧ್ಯಮಗಳದ್ದು ಕೂಡ ನಾನು ಗಮನಿಸ್ತೀನಿ, ಹಿಂದೆ ಇಂಥ ಘಟನೆಗಳು ನಡೆದಿದ್ರೆ ಅದು ಮಾಧ್ಯಮಗಳಿಗೆ ಒಂದು ವಿಶೇಷ ಸುದ್ದಿ, ಅದೊಂದು ಭಾವನಾತ್ಮಕವಾದಂತ ಸುದ್ದಿ ಕಾಣಿಸ್ತದೆ. ಆ ತರ ಏನು ತಮ್ಮ ಬಂದ್ಬಿಟ್ಟು ಅದನ್ನೆಲ್ಲ ನಾವು ಬರಿತಾ ಇದ್ವಿ. ನಾವು ಯಾವ್ದು ಪತ್ರಿಕೆಗಳಿದ್ದಾಗ, ಟಿವಿಗಿಂತ ಮುಂಚಿನ ಕಾಲದಲ್ಲಿ ನಾನು ಹೇಳ್ತಾ ಇದ್ದೀನಿ, ಬರಿತಾ ಇದ್ವಿ. ಈ ತರ ಅಕ್ಕನ ಹತ್ರ ಬಂದ್ಬಿಟ್ಟು ಗಲ್ಲ ಮುಟ್ಕೊಂಡ್ಬಿಟ್ಟು ಬಹಳ ಪ್ರೀತಿಯಿಂದ ಮಾತಾಡಿದಂತ ಒಂದು ಬಾಕ್ಸ್ ಐಟಮ್ ಮಾಡಿ ಎಲ್ಲ ಬರಿತಾ ಇದ್ವಿ. ಈ ಇವರು ಸ್ಪೀಕರ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಮಾ ಬೇಟಿ, ಪತಿ ಪತ್ನಿ, ಪಿತಾ ಪುತ್ರಿ, ಅವ್ರೊಂದು ಮಾತು ಹೇಳ್ತಾರೆ ಅಲ್ಲಿ. ಅದಕ್ಕಿಂತ ಮುಂಚೆ ಇಂತಹ ಘಟನೆಗಳು 4-5 ಸಲ ನಡೆದಿರೋದು ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಬಹುಶಃ ನಾನು ಸಾಮಾನ್ಯವಾಗಿ ನಾನು ಲೈವ್ ಸೆಷನ್ ಇದು ನೋಡ್ತಾನೆ ಇರ್ತೀನಿ. ನಾನು ಸಾಮಾನ್ಯವಾಗಿ ಪೂರ್ತಿ ನೋಡ್ಲಿಲ್ಲ ಅಂದ್ರೂ ಕೂಡ ಇಂಥದ್ದು ಯಾವ್ದು ಘಟನೆಗಳು ಆ ತರದ್ದು ಪತಿ ಪತ್ನಿಗೆ ಸಂಬಂಧಿಸಿದಿರ್ಬೋದು, ಈಗ ಪತಿ ಪತ್ನಿ ಅನುಚಿತವಾಗಿ ನಡ್ಕೊಂಡಿರೋದು ಲೋಕಸಭೆಯಲ್ಲಿ ಇರ್ಬೋದು, ಆ ತರದ್ದು ಯಾವ್ದು ಗೊತ್ತಿಲ್ಲಪ್ಪ. ಅದ್ ಯಾಕೋ ಪ್ರಸಂಗದಿಂದ ಹೊರತಾಗಿ ಇವರು ವ್ಯಾಖ್ಯೆ ಮಾಡ್ತಾ ಇದ್ದಾರೆ. ಯಾಕೋ ಸ್ಪೀಕರ್ ತುಂಬಾ ಸಿಟ್ಟಿಗೆದ್ದಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ನೀವು ಆ ಸೀನ್ ಅನ್ನ ನೋಡಿರ್ತೀರಿ ನೀವು ವಿಡಿಯೋದಲ್ಲಿ. ನಾನು ನೋಡಿದ್ದೀನಿ. ಏನ್ ಅನಿಸ್ತು? ಇಲ್ಲ, ಒಂದು ನಮಗೆ ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅನ್ನುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಒಂದ್ಸಲ ಅವಲೋಕನ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಒಟ್ಟು ಲೋಕಸಭೆ ನಡೀತಕ್ಕಂತ ಸಮಯವನ್ನ ನಿಗದಿ ಆಗ್ತದೆ, ಯಾವುದೇ ಲೋಕಸಭೆ ಇರಲಿ ರಾಜ್ಯಸಭೆ ಇರಲಿ.
ಆ ಸಮಯ ಒಟ್ಟು ಎಷ್ಟು ಸಮಯ ಕಾರ್ಯಕಲಾಪಗಳು ನಡೀತಾವ ಅನ್ನುವಂಥದ್ದು ನಿಗದಿಯಾಗಿ ಎಷ್ಟು ಸಬ್ಜೆಕ್ಟ್ಗಳು ನಮ್ಮ ಎದುರುಗಡೆ ಬರ್ತವೆ, ಯಾವುದೇ ಬಿಲ್ ಇರಬಹುದು, ಬೇರೆ ಬೇರೆ ಚರ್ಚೆ ಇರಬಹುದು, ಅದ್ರ ಮೇಲೆ ಆ ಪಾರ್ಟಿಯ ಗೆದ್ದಿರುವಂತ ಸದಸ್ಯರ ಆಧಾರದ ಮೇಲೆ ಸಮಯವನ್ನ ನಿಗದಿ ಮಾಡ್ತಾರೆ. ಆ ಸಮಯ ಎಲ್ರಿಗೂ ಆ ಗೆದ್ದಿರುವಂತ ಸಂಖ್ಯೆ ಆಧಾರದ ಮೇಲೆ ಸಮಯ ನಿಗದಿ ಆಗುತ್ತದೆ ಹೊರತು ಕೇವಲ ವಿರೋಧ ಪಕ್ಷದ ನಾಯಕ ಅನ್ನುವಂತ ಒಂದೇ ಕಾರಣದಿಂದ ಸರಿ ಸಮವಾದಂತ ಅವಕಾಶಗಳು ಸಿಗ್ಲಿಕ್ಕಿಲ್ಲ. ಆದ್ರೆ ವಿರೋಧ ಪಕ್ಷದ ನಾಯಕರಿಗೆ ಸಾಮಾನ್ಯವಾಗಿ ಯಾವುದೇ ವಿಷಯದಲ್ಲಿ ಮಧ್ಯದಲ್ಲಿ ಮಾತನಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಹೆಚ್ಚು ಸಮಯ ಅವರ ಸಂಖ್ಯೆ ಅವರು ಗೆದ್ದಿರುವಂತ ಸದಸ್ಯರ ಅನುಗುಣವಾಗಿ ಸಿಕ್ಕರೂ ಕೂಡ ಆಸ್ ಎ ಅಪೋಸಿಷನ್ ಲೀಡರ್ ಅವರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಡುವೆ ಮಧ್ಯಪ್ರವೇಶ ಮಾಡ್ಬೇಕಾದಂತ ಅವಕಾಶಗಳು ಅವ್ರಿಗೆ ಸಿಗ್ತವೆ. ಆದ್ರೆ ಅದನ್ನ ಯಾವ ರೀತಿ ಅವರು ಬಳಸಿಕೊಳ್ತಾರೆ ಅನ್ನುವಂಥದ್ರ ಮೇಲೆ ಮುಂದಿನ ಚರ್ಚೆ ನಿಂತಿರುವಂತದ್ದು ಇರ್ತದೆ ಲೋಕಸಭೆಯಲ್ಲಿ. ಕೇವಲ ನಾವು ವಿರೋಧ ಪಕ್ಷದ ನಾಯಕರಾಗಿದ್ದೀವಿ, ಸಮಯ ನಾವೇ ತಗೊಳ್ತೀವಿ ಅಂದ್ರೆ ಉಳಿದವರು ಕೂಡ ಅದನ್ನ ಕೇಳೋದಿಲ್ಲ. ಹೀಗಾಗಿ ಅದನ್ನೂ ಒಂದು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಒಂದು. ಇನ್ನು ನಂಬರ್ 2, ನಾವು ಯಾವುದೇ ವೈಯಕ್ತಿಕವಾಗಿ ನಮ್ಮ ಸಂಬಂಧಗಳು ಇದ್ರೂ ಕೂಡ ಅಲ್ಲಿ ಯಾವ ರೀತಿ ನಡ್ಕೊಳ್ಬೇಕನ್ನುವಂಥದ್ದು ಕೂಡ ಒಂದು ಬಹಳ ಮುಖ್ಯವಾದಂತದ್ದು. ಯಾಕಂತಂದ್ರೆ ಮಾಧ್ಯಮಗಳಿರ್ಬೋದು ಮತ್ತು ಸಾರ್ವಜನಿಕರು ಅದನ್ನ ಗಮನಿಸ್ತಾ ಇರ್ತಾರೆ. ಇವತ್ತು ಲೈವ್ ಇದೆ, ರಾಜ್ಯಸಭೆಯ ಕಲಾಪ ಇರ್ಬೋದು, ಲೋಕಸಭೆಯ ಕಲಾಪ ಇರ್ಬೋದು, ಆ ಸಂಸತ್ ಟಿವಿ ಅನ್ನುವಂಥದ್ದು ಅದು ಲೈವ್ ಕೊಡ್ತದೆ. ಹೀಗಾಗಿ ಅದನ್ನ ನೇರವಾಗಿ ಜನ ನೋಡ್ತಕ್ಕಂಥ ಸಂದರ್ಭದಲ್ಲಿ ದೇಶಕ್ಕೆ ಮಾದರಿ ಆಗಿರ್ಬೇಕಾದಂತ ನಾಯಕರು ನಾವು ಕೂಡ ನಮ್ಮ ವರ್ತನೆಗಳನ್ನ ಸರಿಯಾಗಿ ಇಟ್ಕೊಳ್ಬೇಕಾದಂತ ಅಗತ್ಯ ಇದೆ. ಹೀಗಾಗಿ ಲೋಕಸಭಾ ಸ್ಪೀಕರ್ ಅವರಿಗೆ ಆ ಸದನವನ್ನ ಹತೋಟಿಗೆ ತರಬೇಕಂತಾದ್ರೆ ಇಂತ ಹಲವಾರು ಸೂಚನೆಗಳನ್ನ ಕೊಡಬೇಕಾಗ್ತದೆ. ಅವರು ಆ ರೀತಿಯಾಗಿ ಕೊಟ್ಟಿದ್ದಾರೆ, ಬೇರೆ ಏನಿಲ್ಲ ಅಂತ ನನಗನ್ನಿಸ್ತದೆ. ಅಲ್ಲ, ನಿಮಗೆ ಈಗ ಆ ದೃಷ್ಟಿ ನೋಡಿದಾಗ ರಾಹುಲ್ ಗಾಂಧಿ ಅವರು, ಇಲ್ಲ ನಾನು ಒಂದು ಪ್ರಶ್ನೆ ಅದು ಪರ್ಟಿಕ್ಯುಲರ್ ನಾನು ಕೇಳ್ತೇನೆ. ರಾಹುಲ್ ಗಾಂಧಿ ಅವರು ಅವರ ಪ್ರಿಯಾಂಕಾ ಗಾಂಧಿ ಅವರ ಪಕ್ಕಕ್ಕೆ ಬಂದ್ಬಿಟ್ಟು ಹೀಗೆ ಗಲ್ಲವನ್ನ ಎತ್ತಿ ಬಿಡ್ತಾರೆ ಅಷ್ಟೇ. ಎತ್ತಿಬಿಟ್ಟು ಹಿಂಗೆ ಇವರು ಕೆಳಗಡೆ ನೋಡ್ತಾ ಇದ್ರು, ಅವರು ಮೇಲ್ ನೋಡ್ತಾರೆ, ಇವ್ರು ನಿಂತ್ಕೊಂಡಿದ್ರಲ್ವಾ, ಅದು ಅನುಚಿತ ವರ್ತನೆ ಅಂತ ಹೇಳಿ ನಿಮ್ಗೆ ಅನಿಸ್ತಾ? ನಿಮ್ಗೆ? ನನಗಂತೂ ಅನಿಸ್ತಿಲ್ಲಪ್ಪ. ಅಲ್ಲ, ಅನುಚಿತ ಅನ್ನೋದಕ್ಕಿಂತ ಅವ್ರಿಗೆ ಡಿವಿಷನ್ ನಂಬರ್ ಇರ್ತದೆ. ಯಾವುದೇ ಸದಸ್ಯರಿಗೆ ತಮ್ಮ ಸ್ಥಾನಗಳ ಮೇಲೆ ಕೂತ್ಕೊಳ್ಳಿಕ್ಕೆ ಸದಸ್ಯರಿಗೆ ಎಲ್ಲರಿಗೂ ಸ್ಥಾನಮಾನ ಇರ್ತದೆ, ಅಲ್ಲಿ ಕೂಡ್ಬೇಕಾಗ್ತದೆ. ಯಾವಾಗ ನಾವು ಸೆಂಟ್ರಲ್ ಹಾಲ್ ನಲ್ಲಿ ಬಂದು ಬೇಕಾದ್ರೆ ಅಲ್ಲಿ ಹರಟೆ ಹೊಡಿತಾ ಇದ್ದೀವಿ, ನಾವೆಲ್ಲ ಅಪೋಸಿಷನ್ ಪಾರ್ಟಿ ಅವರು ಕೂಡ್ತಾ ಇದ್ದೀವಿ, ರೂಲಿಂಗ್ ಪಾರ್ಟಿ ಅವರು ಕೂಡ್ತಾ ಇದ್ದೀವಿ. ಆದ್ರೆ ನೇರವಾಗಿ ಲೈವ್ ಇರ್ತಕ್ಕಂತ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಸಹೋದರಿ ಆ ರೀತಿಯಾದಂತ ವರ್ತನೆಗಳನ್ನ ಮಾಡೋದು ಕೂಡ ಎಷ್ಟು ಸರಿ ಅನ್ನುವಂಥದ್ದು ಕೂಡ ಇವತ್ತು ಚರ್ಚೆ ಮಾಡ್ಬೇಕಾದಂತ ವಿಷಯಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಆಸ್ಪದ ಕೊಟ್ಟಿದ್ದಾರೆ ಅಂತ ನನಗನ್ನಿಸ್ತದೆ. ನನಗೆ ಹನೀಫ್ ಅವರೇ, ರಾಹುಲ್ ಗಾಂಧಿ ಅವರ ನಡವಳಿಕೆ ಸಭೆಯ ಒಳಗಡೆ ಮತ್ತು ಹೊರಗಡೆ ಯಾವಾಗ್ಲೂ ತಮ್ಮ ತಂಗಿ ಅಕ್ಕ ಯಾರಿದ್ದಾರೆ ಅವ್ರ ಜೊತೆ ನಡ್ಕೊಳ್ಳುವ ರೀತಿ ಯಾವತ್ತೂ ಅನುಮಾನಕ್ಕೆ ಅಥವಾ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳಿಗೆ ಆಸ್ಪದ ಕೊಟ್ಟಿಲ್ಲ. ಅವರು ಅಣ್ಣ ತಂಗಿಯ ಜೊತೆಗಿರುವ ಸಂಬಂಧವನ್ನ, ಅತ್ಯಂತ ಪ್ರೀತಿಯ ಸಂಬಂಧವನ್ನ ಬಹಳ ಚೆನ್ನಾಗಿ ನಡೆಸ್ಕೊಳ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ, ಇಡೀ ದೇಶಕ್ಕೆ ಗೊತ್ತಿರೋ ವಿಚಾರ. ಅಂತ ಸಂದರ್ಭದಲ್ಲಿ ನೀವು ಅದನ್ನ ಅನುಚಿತವಾದ ವರ್ತನೆ ಅಂತ ಭಾವಿಸಿ ಒಂದು ಬಹುದೊಡ್ಡ ಸಂಸ್ಥೆಯ ಅಧ್ಯಕ್ಷರು ಆ ರೀತಿ ಕಾಮೆಂಟ್ ಮಾಡೋದಿದೆಯಲ್ಲ ಇನ್ಸೈಡ್ ದಿ ಹೌಸ್, ಅದು ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಮಾಡುವ ಬಹಳ ದೊಡ್ಡ ಅವಮಾನ ಅಂತಲೇ ನಾನ್ ಭಾವಿಸ್ತೇನೆ. ಅದಕ್ಕೆ ಬೇರೆ ಮಾರ್ಗಗಳಿವೆ, ನೋಡಿ, ಬೇರೆ ಮಾರ್ಗಗಳಿವೆ. ಅವ್ನು ಖಂಡಿತ ತಿಳಿಸಬಹುದು. ಅವರಿಗೆ ವೈಯಕ್ತಿಕವಾಗಿ ಓಂ ಬಿರ್ಲಾ ಅವ್ರಿಗೆ ಇದು ಅನುಚಿತವಾದ ವರ್ತನೆ ಅಂತ ಅನಿಸಿದ್ರೆ ಅದು ಅವ್ರ ಪರ್ಸನಲ್ ಅಭಿಪ್ರಾಯ, ನಾನು ಅದಕ್ಕೆ ಆಕ್ಷೇಪ ಮಾಡೋದಿಲ್ಲ. ಆದ್ರೆ ಅದನ್ನ ತಿಳಿಸುವ ಕ್ರಮ ಇದೆಯಲ್ಲ, ಅದಕ್ಕೆ ಅನೇಕ ದಾರಿಗಳಿವೆ. ತಿಳಿಸುವ ಕ್ರಮವನ್ನ ಅವರು ಅನುಸರಿಸಬೇಕಾಗಿತ್ತು. ಹೀಗೆ ಸಾರ್ವಜನಿಕ ಹೇಳಿಕೆಯನ್ನ ಅಥವಾ ಕಾಮೆಂಟ್ ಅನ್ನ ಮಾಡುವುದು ಅನುಚಿತವಾದ ವರ್ತನೆ ಅಂತ ನನಗೆ ಅನಿಸ್ತದೆ. ಎರಡನೇದು ಸರ್, ಇಲ್ಲ, ಒಂದು ವಿರೋಧ ಪಕ್ಷದ ನಾಯಕರಾಗಿ ಮುಗಿಸ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ಒಬ್ರು ವಿರೋಧ ಪಕ್ಷದ ನಾಯಕರಾಗಿ ಅವ್ರಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಇರ್ತದೆ. ಬರೀ ಒಂದು ಪಕ್ಷ ಅಲ್ಲ, ಕಾಂಗ್ರೆಸ್ ಒಂದಲ್ಲ, ಇಡೀ ಸದನದ ಎಲ್ಲ ವಿರೋಧ ಪಕ್ಷಗಳು ಅವರನ್ನ ವಿರೋಧ ಪಕ್ಷದ ನಾಯಕ ಅಂತ ಒಪ್ಕೊಂಡು ಅವರ ಮಾತಿಗೆ ಮರ್ಯಾದೆ ಕೊಡೋದು, ವರ್ತನೆ ಮಾಡೋದು ನಡೆಸ್ತಾರೆ. ಅಂತ ಸಂದರ್ಭದಲ್ಲಿ ಇಡೀ ವಿರೋಧ ಪಕ್ಷಗಳಿಗೆ ಮಾಡ್ತಿರ್ತಕ್ಕಂಥ ಅವಮಾನ ಅದು. ಒಬ್ಬ ಸಭಾಧ್ಯಕ್ಷರಾಗಿ ವಿರೋಧ ಪಕ್ಷಗಳನ್ನ ಆಡಳಿತ ಪಕ್ಷಕ್ಕಿಂತಲೂ ಹೆಚ್ಚು ಗೌರವದಿಂದ ಕಾಣಬೇಕು, ಹೆಚ್ಚು ಅವಕಾಶ ಕೊಡಬೇಕು. ಆಡಳಿತ ಪಕ್ಷದ ಸದಸ್ಯರಿಗೆ ನೇರವಾಗಿ ಮಂತ್ರಿಗಳನ್ನ, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳಿರ್ತವೆ. ಆದ್ರೆ ವಿರೋಧ ಪಕ್ಷದ ಸದಸ್ಯರಿಗಿರುವ ಏಕೈಕ ಅವಕಾಶ ಸದನದಲ್ಲಿ ಅವರಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಬೇಕು. ಲೋಕಸಭೆ ಅವರ ಸಂಖ್ಯೆಗೆ ಅನುಗುಣವಾಗಿ ಸಮಯವನ್ನ ನಿಗದಿ ಮಾಡಿದೆ, ಅದು ಅನುಕೂಲಕ್ಕಾಗಿ ಮಾಡಿಕೊಂಡಿರುವ ಸಮಯ ನಿಗದಿ.
ಅದನ್ನ ನೀವು ವಿರೋಧ ಪಕ್ಷದ ನಾಯಕರಿಗೆ ಅನ್ವಯ ಮಾಡಬಾರ್ದು. ವಿರೋಧ ಪಕ್ಷದ ನಾಯಕರು ಯಾವುದೇ ಸಂದರ್ಭದಲ್ಲಿ ಎದ್ದು ನಿಂತು ಸಮಸ್ಯೆಗಳನ್ನ, ಗಂಭೀರ ವಿಚಾರಗಳನ್ನ ಪ್ರಸ್ತಾಪ ಮಾಡುವಾಗ ಸಂತೋಷ್. ಪಕ್ಷದ ಸಮಯವನ್ನ ಮೀರಿ ಅವರಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಬಹುದೊಡ್ಡ ಮೌಲ್ಯ ಅಂತ ನಾನು ಭಾವಿಸ್ತೇನೆ. ಅದು ಪಾಲನೆ ಆಗ್ತಿಲ್ಲ ಅಂತ ನನಗೆ ಯಾಕೋ ಅನಿಸ್ತಾ ಇದೆ. ಕರಡಿ ಅವ್ರು ಏನೋ ಹೇಳ್ತಾ ಇದ್ದಾರೆ. ಕರಡಿ ಅವ್ರು. ಇಲ್ಲ, ಒಂದು ಯಾವತ್ತೂ ಸಭಾಧ್ಯಕ್ಷರು ಆ ರೀತಿಯಾದಂತ ಅನುಚಿತ ಅನ್ನುವಂತ ಶಬ್ದ ಉಪಯೋಗ ಮಾಡಿಲ್ಲ ಅಂತ ನನಗನ್ನಿಸ್ತದೆ. ನಾನು ಅದನ್ನ ಸರಿಯಾಗಿ ಕೇಳಲಿಲ್ಲ. ಅನುಚಿತ ಅನ್ನುವಂತ ಶಬ್ದಗಳನ್ನ ಉಪಯೋಗ ಮಾಡಲಿಲ್ಲ ಅನ್ನುವಂಥದ್ದು ಒಂದು. ಇಲ್ಲ, ಒಂದು ಹೇಳಿದ್ರು ಅವರು. ನಾನು ಇವತ್ತೀಗ ನಮ್ಮ ಚರ್ಚೆ ಮುಗಿದ ಮುಂಚೆನೂ ಒಂದ್ ಸ್ವಲ್ಪ ರೆಕಾರ್ಡ್ ಅನ್ನ ನೋಡಿದೆ, ನಾನು ಮತ್ತೆ ವಿಡಿಯೋ ಪ್ಲೇ ಮಾಡಿ ನೋಡಿದೆ. ಈ ತರ 4-5 ಸಲ ಆಗಿರುವಂತಹ ಘಟನೆ ನನ್ನ ಗಮನಕ್ಕೆ ಬಂದಿದೆ. ಅನುಚಿತವಾಗಿ ವರ್ತನೆ ಮಾಡಬಾರದು, ಸದನದ ಮರ್ಯಾದೆ, ಗೌರವ, ಪ್ರತಿಷ್ಠೆ ಅಂತ ಹೇಳ್ತಾರೆ ಅವ್ರು ಹಿಂದಿನಲ್ಲಿ. ಇದನ್ನ ಕಾಪಾಡುವ ಅಗತ್ಯ ಇದೆ ಅನ್ನುವಂಥದ್ದು ಅಲ್ಲಿ ಸರಿ ಇದೆ. ಅಲ್ಲ, ಕರೆಕ್ಟ್. ಸರಿ, ಆದ್ರೆ ವಿರೋಧ ಪಕ್ಷ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಅದಕ್ಕೆ ಈಗ ನಿಮ್ಗ ಹೇಳಲಿಕ್ಕೆ ಬಯಸ್ತೇನೆ. ವ್ಯಕ್ತಿಯ ಸಾರ್ವಜನಿಕ ಬದುಕು ನಾವು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕಾಗಿರುವಂತದ್ದಿದೆ. ಹೀಗಾಗಿ ಸಾರ್ವಜನಿಕ ಬದುಕಿನಲ್ಲಿ ನಾವು ಯಾವ ರೀತಿ ಇರಬೇಕು, ನಮ್ಮ ಗೃಹ ವ್ಯವಹಾರಗಳು ನಾವು ಮನೆಯಲ್ಲಿದ್ದಾಗ ಯಾವ ರೀತಿ ಇರ್ಬೇಕು ಅನ್ನೋದು ಡಿಫ್ರೆನ್ಸ್ ಇದೆ. ನಾನ್ ನೆನಪಾಡ್ಕೊಡ್ಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಯಾವುದೋ ನನಗೆ ನೆನಪಿಲ್ಲ, ಅದು ಸಾರ್ವಜನಿಕ ಸಮಾರಂಭ. ಆ ಸಾರ್ವಜನಿಕ ಸಮಾರಂಭದ ವೇದಿಕೆ ಮೇಲೆ ನನ್ನ ಸಹೋದರಿ ಅಂತ ಹೇಳಿ ಆ ಪ್ರಿಯಾಂಕಾ ಗಾಂಧಿ ಅವರನ್ನ ವೇದಿಕೆ ಮೇಲೆನೆ ಅಪ್ಪಿಕೊಂಡು ಮುತ್ತು ಕೊಡುವಂತದ್ದು ಒಂದ್ ಕಡೆ ನಡೀತು ಘಟನೆ. ಅದು ಎಷ್ಟು ಸರಿ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ಬೇಕಾಗ್ತದಲ್ಲ. ಸಾರ್ವಜನಿಕ ಜೀವನದಲ್ಲಿ ನೀವು ಆ ಭಾವನೆ ಇರ್ಲಿಲ್ಲ, ನಾನು ಒಪ್ಕೊಳ್ತೀನಿ. ಆದ್ರೆ ತನ್ನ ಸಹೋದರಿಯನ್ನು ಕೂಡ ಒಂದು ಸಾರ್ವಜನಿಕ ಜೀವನದಲ್ಲಿ ಯಾವ ರೀತಿ ನಡ್ಕೊಳ್ಬೇಕನ್ನುವಂಥದ್ದು ಕೂಡ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಮಗೆಲ್ಲ ಕಲಿಸಿಕೊಟ್ಟಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ. ಹೀಗಾಗಿ ವಿರೋಧ ಪಕ್ಷದ ನಾಯಕರಾಗಿ ಸದನದ ಒಳಗಡೆ ಸದನದ ಗೌರವವನ್ನ ಎತ್ತಿ ಹಿಡಿತಕ್ಕಂತ ಕೆಲಸ ಕೂಡ ಅವ್ರು ಮಾಡ್ಬೇಕಾಗ್ತದೆ. ಮತ್ತು ಕಾಲಕ್ಕೆ ಇದನ್ನ ಸಭಾಧ್ಯಕ್ಷರು ಕೂಡ ನೆನಪು ಮಾಡಿಕೊಡ್ಬೇಕಾಗ್ತದೆ. ಅವ್ರ ಜವಾಬ್ದಾರಿ ಕೂಡ ಇದೆ. ಯಾಕಂದ್ರೆ ಅವರ ಕಂಟ್ರೋಲ್ ನಲ್ಲಿ ಇರ್ಬೇಕಾಗ್ತದೆ ಸಭೆ. ಎಲ್ರೂ ತಮಗೆ ಮನಸ್ಸು ಹೆಚ್ಚೆ ಯಾವ ರೀತಿ ವರ್ತನೆ ಮಾಡಿದ್ರೆ ಅದರ ಪರಿಣಾಮ ಏನಾಗ್ತದೆ, ಅದನ್ನ ಕಂಟ್ರೋಲ್ ಯಾವ ರೀತಿ ಮಾಡ್ಬೇಕನ್ನುವಂಥದ್ದು ಕೂಡ ಸಭಾಧ್ಯಕ್ಷರ ಕಸ್ಟೋಡಿಯನ್ಗೆ ಒಳಪಟ್ಟಿರೋದ್ರಿಂದ ಅವ್ರು ಅದನ್ನ ಗಮನಿಸಿ ಹೇಳಿರುವಂತದ್ದು ಮಾತಿದೆ. ಅದನ್ನ ನೀವು ರಾಜಕೀಯವಾಗಿ ಯಾವ ರೀತಿ ಬಳಸ್ಕೊಳ್ತಾ ಇದ್ದೀರಿ, ಅದನ್ನ ನಾನು ಒಪ್ಪೋದಿಲ್ಲ. ಆದ್ರೆ ರಾಜಕಾರಣವನ್ನ ಬದಿಗಿಟ್ಟು ಒಬ್ಬ ವ್ಯಕ್ತಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಹೇಗಿರ್ಬೇಕನ್ನುವಂಥದ್ದನ್ನ ನಾವು ಗಮನಿಸಿದಾಗ ಅವ್ರು ಹೇಳಿದಂತ ಮಾತುಗಳು ಸರಿ ಅಂತ ನನಗಾದ್ರೂ ಅನಿಸ್ತವೆ. ಸಭಾಧ್ಯಕ್ಷರು ಹೇಳಿದಂತ ಮಾತುಗಳು ನೋಡಿ, ಅನೀಫ್ ರಾಹುಲ್ ಗಾಂಧಿ ಅವರು ಸಾರ್ವಜನಿಕ ಸಮಾರಂಭಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ತಮ್ಮ ತಂಗಿಯನ್ನ ಆಲಿಂಗನ ಮಾಡ್ಕೊಂಡಿರೋದು ಅನೇಕ ಉದಾಹರಣೆಗಳಿವೆ. ಇದೇನು ಒಂದಲ್ಲ ಎರಡಲ್ಲ. ಅದು ಅವರಿಬ್ಬರ ನಡುವಿನ ಪ್ರೀತಿ ವಿಶ್ವಾಸಗಳ ದ್ಯೋತಕ ಅಂತ ಹೇಳಿ ಇಡೀ ದೇಶ ಭಾರತೀಯ ಸಂಸ್ಕೃತಿಯನ್ನ ಮೀರಿದ ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆ ಅಂತ ನಾನು ಹೇಳಿಕ್ ಬಯಸ್ತೇನೆ. ಅದು ಪಾಶ್ಚಾತ್ಯ ಸಂಸ್ಕೃತಿಯನ್ನ ಭಾರತೀಯ ಸಂಸ್ಕೃತಿಯ ಒಳಗಡೆ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪಗಳಲ್ಲಿ ಕಳಕಳಿ ಈ ರೀತಿಯ ನಡವಳಿಕೆಗಳನ್ನ ಅನೇಕ ವೇದಿಕೆಗಳಲ್ಲಿ ಹಂಚಿಕೊಂಡಿದ್ದಾರೆ. ಇದು ವಿಶೇಷ ಅಲ್ಲ ಮತ್ತು ಇದು ಅಪರಾಧ ಅಂತ ನಾನು ಭಾವಿಸೋದಿಲ್ಲ. ಇದು ನೋಡುವ ಕಣ್ಣಿಗೆ ಅಪರಾಧವಾಗಿ ಕಾಣ್ತಿದೆಯೇ ಹೊರತು ಇದನ್ನ ನೋಡಿರುವ ಕೋಟ್ಯಾಂತರ ಜನ, ಭಾರತೀಯ ಕೋಟ್ಯಾಂತರ ಜನ ಈ ಘಟನೆಯನ್ನ ಅಣ್ಣ ತಮ್ಮ ತಂಗಿಯ ನಡುವೆ ಎಂತ ಒಳ್ಳೆ ಮಧುರವಾದ ಬಾಂಧವ್ಯ ಇದೆ ಅಂತ ಅನ್ನೋದನ್ನ ಗಮನಿಸಿದ್ದಾರೆ. ಅಣ್ಣ ತಂಗಿಯ ನಡುವೆ ಇರುವ ಮಧುರವಾದ ಬಾಂಧವ್ಯವನ್ನ ಗಮನಿಸಿ ಮೆಚ್ಚುಗೆಯನ್ನು ಕೂಡ ಸೂಚಿಸಿದ್ದಾರೆ. ಆದ್ರೆ ಇದನ್ನ ನಮ್ಮ ಸಭಾಧ್ಯಕ್ಷರು ಈ ರೀತಿಯ ಸಂಸದರು ಯಾಕೆ ಹಾಗೆ ಭಾವಿಸ್ತಾರೆ? ಅವ್ರ ಕಣ್ಣಿನಲ್ಲಿ ದೋಷ ಇದೆಯಾ ಅಂತ ನನಗನ್ನಿಸ್ತಾ ಇದೆ. ನೋಡುವ ಕಣ್ಣಿಗೆ ದೋಷ ಕಾಣಿಸ್ತಿದೆಯೇ ಹೊರತು ನಡವಳಿಕೆಯಲ್ಲಿ ದೋಷ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ದೋಷ ಇರೋರು ಮಾತ್ರ ವಿಚಾರಗಳಿದಾವೆ. ಪಾಶ್ಚಾತ್ಯ ದೇಶಗಳಿಗೆ ಅದರದೇ ಆದಂತ ಆಚಾರ ವಿಚಾರಗಳಿದಾವೆ. ನಾವು ಸಹೋದರತ್ವದ ಬಾಂಧವ್ಯವನ್ನ ಬೆಳೆಸ್ಕೊಳ್ಳಿಕ್ಕೆ ನಾವು ರಕ್ಷಾ ಬಂಧನವನ್ನು ಮಾಡಿದೀವಿ. ಆದ್ರೆ ಬೇರೆ ದೇಶದಲ್ಲಿ ಅದಕ್ಕೆ ಬೇರೆ ವ್ಯವಸ್ಥೆ ಇದೆ. ನಾವು ಯಾವ ದೇಶವನ್ನ ಪ್ರತಿನಿಧಿ ಮಾಡ್ತೀವಿ ಅನ್ನುವಂಥದ್ರ ಮೇಲೆ ನಮ್ಮ ವರ್ತನೆ ಇರ್ಬೇಕನ್ನುವಂಥದ್ದು ನನ್ನ ಆಗ್ರಹ ಆಗಿದೆ. ಇಲ್ಲ, ಭಾರತೀಯರು ಹೇಗೆ ನಡ್ಕೋಬೇಕು ಅನ್ನೋದಕ್ಕೆ ಅನೇಕ ಉದಾಹರಣೆಗಳಿವೆ. ಹಾಗೆ ನಡ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದ ತನ್ನ ಅಕ್ಕನನ್ನ ಮಾತನಾಡಿಸುವ, ತಂಗಿಯನ್ನು ಮಾತನಾಡಿಸುವ ಪ್ರೀತಿಯ ಹೊರತಾಗಿ
ಬೇರೆ ಯಾವ ಅನುಚಿತವಾದ ವರ್ತನೆ, ಯಾಕೆಂದ್ರೆ ಹಾಗೇನಾದ್ರೂ ಅದು ಅನುಚಿತವಾದ ವರ್ತನೆ ಎಂದಿದ್ರೆ ನೋಡ್ತಕ್ಕಂಥ 140 ಕೋಟಿ ಜನ ಆಕ್ಷೇಪ ವ್ಯಕ್ತಪಡಿಸಬೇಕಾಗಿತ್ತು. ಯಾರಿಗೂ ಆ ಭಾವನೆ ಇಲ್ಲ. ಆದ್ರೆ ಲೋಕಸಭೆಯ ಒಳಗಡೆ ಈ ರೀತಿಯ ಭಾವನೆ ಯಾಕೆ ಬಂತು ಅಂತ ನನಗಿನ್ನೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಇದು ಒಂದು ಈರಣ್ಣ ಅವರೇ, ಈ ತಲೆಮಾರುಗಳ ಅಂತರ, ಜನರೇಷನ್ ಗ್ಯಾಪ್ ಏನಾದ್ರು ಕೆಲಸ ಮಾಡ್ತಾ ಇದೆಯಾ? ಓಂ ಬಿರ್ಲಾ ಅವರು ತುಂಬಾ ಸ್ವಲ್ಪ ವಯಸ್ಸಾದವರು, ವಯಸ್ಸಿನಲ್ಲಿ ಹಿರಿಯರು. ನಾವು ನೀವೆಲ್ಲರೂ ಕೂಡ ಈಗ ಹಿರಿಯರೇ, ಈಗ ಎಲ್ಲ 60 ದಾಟ್ಕೊಂಡು ಹೋಗಿರೋದ್ರಿಂದ ಹೊಸ ತಲೆಮಾರಿನವರು. ನೀವೀಗ ನಾವು ಬೆಂಗಳೂರಿನಲ್ಲಿ ನಾವು ಗಮನಿಸ್ತೀವಿ, ನಾವು ಒಂದು ಅಪ್ಕೊಳ್ಳೋದು ಇದೆಯಲ್ಲ, ಅದು ಈಗಿನ ಹುಡುಗರಿಗೆ ಅದು ವಿಶೇಷ ಸಂಗತಿ ಏನಲ್ಲ. ಅದು ಸ್ನೇಹಿತರು ಕೂಡ ಅಪ್ಕೊಳ್ತಾರೆ, ಅಕ್ಕ ತಂಗಿ, ಅಣ್ಣ ತಮ್ಮ ಇವರು ಕೂಡ ಅಪ್ಕೊಳ್ತಾರೆ, ಆಮೇಲೆ ಅಣ್ಣ ತಂಗಿ ಅಪ್ಕೊಳ್ತಾರೆ. ಅದು ಅಂದ್ರೆ ಈ ತರದ್ದು ಏನಾದ್ರು ನನಗೆ ಒಂದು ಡೌಟ್ ಬರ್ತಾ ಇದೆ. ನನಗೆ ಏನಾದ್ರು ಜನರೇಷನ್ ಗ್ಯಾಪ್ ಏನಾದ್ರು ಇದೆಯಾ ಸ್ಪೀಕರ್ ಮತ್ತು ರಾಹುಲ್ ಗಾಂಧಿ ಅವರ ನಡುವೆ? ಇಲ್ಲ, ಅದನ್ನ ಜನರೇಷನ್ ಗ್ಯಾಪ್ ಅನ್ನೋದಕ್ಕಿಂತ ನಮ್ಮ ಆಚಾರ ವಿಚಾರಗಳನ್ನ, ನಮ್ಮ ನಡೆ ನುಡಿಗಳನ್ನ, ನಮ್ಮ ದೇಶದ ಸಂಸ್ಕೃತಿಗಳನ್ನ ನೆನಪು ಮಾಡಿಕೊಡ್ತಕ್ಕಂಥ ಕೆಲಸ ಮನೆಯಲ್ಲೂ ಕೂಡ ನಡೀತದೆ. ಮನೆ ಯಜಮಾನರು ಕೂಡ ಹೇಳ್ತಾರೆ, ಆ ಮಕ್ಕಳು ಯಾವುದೇ ರೀತಿ ನಡ್ಕೊಂಡ್ರು ಕೂಡ ತಂದೆ ಆದವನು ಅಥವಾ ಅವನ ಪಾಲಕರಾದವರು ಆ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾರೆ. ಈಗ ಮಕ್ಕಳಿದ್ದವರು, ಈಗ ವಯಸ್ಕರಾದವರು ಕೂಡ, ಅವರು ದೊಡ್ಡವರಾದ್ಮೇಲೆ ಅವರು ಕೂಡ ತಮ್ಮ ಮಕ್ಕಳಿಗೆ ಇದೇ ರೀತಿ ಇರ್ಲೇಬೇಕು ಅನ್ನುವಂತ ಅಪೇಕ್ಷೆಯನ್ನ ವ್ಯಕ್ತ ಮಾಡ್ತಾರೆ. ಹಾಗಿದ್ರೆ ಅದು ಹೇಗೆ ಸಾಧ್ಯ ಇದೆ? ನಾವು ಪ್ರಾರಂಭದಲ್ಲಿ ಮಕ್ಕಳಿರುವಂತ ಸಂದರ್ಭದಲ್ಲೇ ನಾವು ಅವ್ರನ್ನ ತಿದ್ದದೇ ಹೋದ್ರೆ, ನೀವು ದೊಡ್ಡವರಾದ್ಮೇಲೆ ನಮ್ಮ ಮಕ್ಕಳು ಹಿಂಗೆ ಇರ್ಬೇಕು ಅನ್ನುವಂಥದ್ದು ಬಯಸ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಹೀಗಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ ಈರಣ್ಣ ಅವರೇ. ಈಗ ಆಯ್ತು, ಭಾರತೀಯ ಸಂಸ್ಕೃತಿ ಅಂತ ಹೇಳಿ ಹೇಳ್ತೀರಿ. ಲೋಕಸಭೆಯಲ್ಲಿ ತಂದೆ ಮತ್ತು ಮಗಳು ಆಯ್ಕೆಯಾಗಿ ಬರ್ತಾರೆ. ಲೋಕಸಭೆ ಒಳಗೆ ಬಂದ್ಬಿಟ್ಟು ಮಗಳು ತಂದೆಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಮತ್ತೆ ಅವ್ರ ಸೀಟಿಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಅದು ನಿಯಮಕ್ಕೆ ವಿರುದ್ಧ ಆಗುತ್ತಲ್ವಾ? ಈಗ ಇವರು ನಿಯಮ 349 ಅಂತ ಹೇಳಿ ಹೇಳ್ತಾರೆ. ನನ್ನ ಹತ್ರ 349 ನಾನು ಓದ್ತಾ ಇದ್ದೀನಿ. ನಾನಿಲ್ಲಿ ಯಾವುದು ಲೋಕಸಭೆಯ 349 ರೂಲ್ಸ್ ಟು ಬಿ ಅಬ್ಸರ್ವ್ಡ್ ಬೈ ಮೆಂಬರ್ಸ್ ಇನ್ ಹೌಸ್. ನೀವು ನಿಯಮ ಬೇರೆ, ಒಂದು ಮಾನವೀಯ ಸಂಬಂಧ ಬೇರೆ ಅನ್ನೋ ತರದ್ದು ಇರುತ್ತಲ್ವಾ? ಸಣ್ಣ ಸಂಗತಿ ಇದು. ಸ್ಪೀಕರ್ ಅವರು ಅಷ್ಟೊಂದು ಸಿಟ್ಟಿಗೆದ್ದು ಮಾತಾಡ್ಬೇಕಾದ ಅಗತ್ಯ ನೀವು ನಾನು ಅದನ್ನ ಒಪ್ಕೋತೇನೆ. ನಿಯಮಗಳು ಎಲ್ಲಿ ಅನ್ವಯ ಆಗ್ತಾವ ಅನ್ನುವಂಥದ್ದು ತಿಳ್ಕೊಳ್ಳೋದು ನಮ್ ಜವಾಬ್ದಾರಿ ಇದಲ್ಲ. ನಾವು ಯಾವಾಗ ವಿಮಾನಯಾನ ಮಾಡ್ತೀವಿ ಅಲ್ಲಿ ನಿಯಮಗಳು ಏನಿದಾವೆ ಅದನ್ನ ಅನುಸರಿಸಲೇಬೇಕಾಗ್ತದೆ. ಯಾವಾಗ ನಾವು ಬಸ್ ನಲ್ಲಿ ಪ್ರಯಾಣ ಮಾಡ್ತೀವಿ ಅವಾಗ ಅಲ್ಲಿ ಏನು ಪರಿಸ್ಥಿತಿ ಇದೆ ಅದನ್ನ ಅನುಸರಣೆ ಮಾಡ್ಲೇಬೇಕಾಗ್ತದ. ಯಾವಾಗ ನಾವು ಲೋಕಸಭೆಗೆ ಬರ್ತೀವಿ, ರಾಜ್ಯಸಭೆಗೆ ಬರ್ತೀವಿ, ಸಾರ್ವಜನಿಕ ವೇದಿಕೆ ಮೇಲೆ ಇರ್ತೀವಿ, ಅದಕ್ಕೆ ಆದಂತ ನಿಯಮಗಳು ಏನಿದಾವೆ ಆ ನಿಯಮಗಳ ಲಿಖಿತವಾಗಿರೋದಿಲ್ಲ. ಆದ್ರೆ ಆ ಆಚರಣೆಯನ್ನ ಹಿಂದಿನ ಜನ ಏನು ಅನುಕರಣೆ ಮಾಡ್ಕೊಂಡು ಹೋಗಿದಾರ ಅದನ್ನ ನಾವು ಪಾಲನೆ ಮಾಡ್ಬೇಕಾಗ್ತದ, ಅದನ್ನ ಕಲ್ಕೊಳ್ಬೇಕಾಗ್ತದ. ನಾನು ಜನರೇಷನ್ ಗ್ಯಾಪ್ ಇದೆ, ನಾನು ಹೀಗೆ ಇರ್ತೀನಿ ಅನ್ನುವಂಥದ್ದು ಸರ್ವತಾ ಒಪ್ಪುವಂತ ಮಾತಲ್ಲ ಅಂತ ನನಗನ್ನಿಸ್ತದ. ಹನುಮಂತ ಏನ್ ಹೇಳ್ತಾ ಇದ್ರಿ ನೋಡಿ, ನೀವೊಂದು ಪ್ರಶ್ನೆ ಕೇಳಿದ್ರಿ, ಓಂ ಬಿರ್ಲಾ ಮತ್ತು ರಾಹುಲ್ ಗಾಂಧಿ ಅವ್ರ ನಡುವೆ ಏನಾದ್ರೂ ಜನರೇಷನ್ ಗ್ಯಾಪ್ ಇದೆಯಾ ಅಂತ. ನನಗೆ ಜನರೇಷನ್ ಗ್ಯಾಪ್ ಇದೆ ಅಂತ ಅನಿಸ್ತಾ ಇಲ್ಲ. ಆದ್ರೆ ಜನರೇಷನ್ಗಿಂತಲೂ ಹೆಚ್ಚಿನದಾದ ನಂಬಿಕೆಯ ಪ್ರಶ್ನೆ ಇದೆ ಅಲ್ಲಿ. ಏನು ನಂಬಿಕೆಯ ಪ್ರಶ್ನೆ ಅಂದ್ರೆ, ಓಂ ಬಿರ್ಲಾ ಅವರ ನಿರೀಕ್ಷೆ ಅಣ್ಣ ತಂಗಿ, ತಾಯಿ ಮಗಳು, ತಂದೆ ಮಗಳು ಹೀಗೆ ನಡ್ಕೋಬೇಕು ಅನ್ನುವ ಮಡಿವಂತಿಕೆಗೆ ಕಟ್ಟು ಬಿದ್ದ ಮನಸ್ಸಿನವರು ಆಗಿದ್ದಾರೆ. ರಾಹುಲ್ ಗಾಂಧಿ ಅವರು ನಾವೆಲ್ಲರೂ ಸಮಾನರು ಅನ್ನುವ ಭಾವನೆಯ ಮನಸ್ಥಿತಿಯವರಾಗಿದ್ದಾರೆ. ಈ ಮನಸ್ಥಿತಿ ಭಾರತೀಯ ಬಹುಸಂಖ್ಯಾತರಲ್ಲಿ ಇದೆ. ಈ ಬಹುಸಂಖ್ಯಾತರಲ್ಲಿ ಇರುವ ಮನಸ್ಥಿತಿಯನ್ನ ಪಾಲನೆ ಮಾಡ್ತಕ್ಕಂಥವ್ರಿಗೆ, ಮಡಿಚಿಂತನೆಯಿಂದ ಯೋಚನೆ ಮಾಡುವವರ ಮನಸ್ಸಿಗೆ ಇದು ಬಹಳ ಅನುಚಿತವಾದದ್ದು ಅಂತ ಕಾಣಿಸುತ್ತೆ, ಕೇಳಿಸುತ್ತೆ. ಆದ್ರೆ ಒಂದ್ ಹೇಳ್ತೀನಿ, ನಾವು ಯಾವ ವೇದಿಕೆಯಲ್ಲಿ ಇರ್ತೀವಿ ಅಲ್ಲಿ ಅದನ್ನ ಪಾಲನೆ ಮಾಡ್ಬೇಕು ಅನ್ನೋದು ಸರಿಯಾದ ಮಾತದು. ಹಾಗಂತ ಓಂ ಬಿರ್ಲಾ ಅವ್ರ ಮಗಳು ಲೋಕಸಭೆಗೆ ಆಯ್ಕೆಯಾಗಿ ಬಂದ್ರೆ, ಓಂ ಬಿರ್ಲಾ ಅವರು ಸಭಾಧ್ಯಕ್ಷರು ವೇದಿಕೆಯಲ್ಲಿ ಕೂತಿದ್ರೆ ಅವಳು ಹೋಗಿ ಅಲ್ಲಿ ದೀರ್ಘದಂಡ ನಮಸ್ಕಾರ ಮಾಡಿ ಬಂದು ತನ್ನ ಸೀಟ್ ನಲ್ಲಿ ಕೂತ್ಕೊಳ್ಳಕ್ ಆಗೋದಿಲ್ಲ. ಅದು ಪಾರ್ಲಿಮೆಂಟಿನ ಕಾನೂನುಗಳ ಒಳಗಡೆ ಅವಕಾಶ ಇಲ್ಲ ಅದಕ್ಕೆ. ಇದು ನನ್ನ ನಂಬಿಕೆ, ಆದ್ರಿಂದ ನಾನು ಇದನ್ನ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಅದು ಉಚಿತವಾದದ್ದಲ್ಲ. ಆದ್ರೆ ಎಲ್ಲರಿಗೂ ಒಪ್ಪಿಗೆ ಆಗುವಂತ ನಡವಳಿಕೆ ಮತ್ತು ಕಾನೂನಿನಲ್ಲಿರುವ ನಡವಳಿಕೆಯನ್ನ ನಡ್ಕೋಬೇಕು. ಒಂದು ನನಗೆ ಈಗಲೂ ಅನಿಸ್ತಿರೋದು, ಸಭಾಧ್ಯಕ್ಷರು ಆ ಸಂದರ್ಭವನ್ನ ಹೊರತುಪಡಿಸಿ ಬೇರೆ ಸಂದರ್ಭದಲ್ಲಿ ಸದಸ್ಯರು ನಡೆದುಕೊಳ್ಳಬೇಕಾದ ನಡವಳಿಕೆಗಳನ್ನ ಎಲ್ರಿಗೂ ಸರ್ಕ್ಯುಲೇಟ್ ಮಾಡಿ, ಎಲ್ರಿಗೂ ತಿಳಿಸ್ಲಿ, ಅದು ಸರಿಯಾದ ಕ್ರಮ. ಆದ್ರೆ ಈ ಘಟನೆಯ ಬಳಿಕವೇ ಅವರು ಈ ರೀತಿಯ ಮಾತುಗಳನ್ನ ಆಡೋದು ಏನಾಗ್ತದೆ ಅಂದ್ರೆ, ಒಬ್ಬರನ್ನ ಟಾರ್ಗೆಟ್ ಮಾಡಿ
ಅವರಿಗೆ ಹೇಳಬೇಕಾದ ಮಾತು ಅಂತ ಹೇಳಿ ಇಡೀ ಸದನದಲ್ಲಿ ಹೇಳುವ ಕ್ರಮ ಇದೆಯಲ್ಲ, ಇದು ಉಚಿತವಾದ ಕ್ರಮ ಅಂತ ನನಗೆ ಅನ್ಸೋದಿಲ್ಲ. ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಹೀಗೆ ನಡ್ಕೊಳ್ಳೋದು, ಯಾರನ್ನೋ ಗುರಿಯಾಗಿಟ್ಟು ನಡ್ಕೊಳ್ಳೋದು, ಒಂದು ಪಕ್ಷದ ನಾಯಕನ ನಡವಳಿಕೆಯನ್ನ ಪ್ರಶ್ನೆ ಮಾಡೋದು ಉಚಿತವಾದದ್ದಲ್ಲ. ಆದ್ರೆ ಆ ಪಕ್ಷದ ನಾಯಕನ ಮಾತುಗಳನ್ನ ಕೇಳಲೇಬೇಕಾದಂತ ಅನಿವಾರ್ಯತೆ ಸಭಾಧ್ಯಕ್ಷರಿಗಿದೆ. ಅವರು ಇವರಿಗೆ ಪ್ರಿಯವಾದ ಸತ್ಯ ಹೇಳದೇ ಇರಬಹುದು, ತನಗೆ ಪ್ರಿಯವಾದ ಸತ್ಯವನ್ನ ಹೇಳ್ತಾ ಇರಬಹುದು, ಜನರು ಪ್ರತಿಫಲನ ಮಾಡ್ತಕ್ಕಂಥ ಸತ್ಯವನ್ನ ಹೇಳ್ತಾ ಇರಬಹುದು. ಅದನ್ನ ಕೇಳಿಸ್ಕೊಳ್ಳದೆ ಇರ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದು ಪ್ರಜಾಪ್ರಭುತ್ವವನ್ನ, ಮೌಲ್ಯಗಳನ್ನ ಎತ್ತಿ ಹಿಡಿಯುವ ನಡವಳಿಕೆ ಅಂತ ನನಗೆ ಅನ್ಸೋದಿಲ್ಲ. ಹಾಗೆ ಎತ್ತಿ ಹಿಡಿಯುವ ನಡವಳಿಕೆ ಎಲ್ಲಿರೋದಿಲ್ಲ ಅಲ್ಲಿ ನನಗೆ ಅನಿಸ್ತದೆ ಪ್ರಜಾಪ್ರಭುತ್ವವನ್ನ ನಾವು ಮುಕ್ತ ಮನಸ್ಸಿನಿಂದ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಇದು ನಮಗೆ ನೀಡುತ್ತಿರುವ ಸಂದೇಶ. ನನ್ನ ಇಚ್ಛೆಗೆ ಅನುಗುಣವಾಗಿ ಈ ಸಭೆ ನಡಿಬೇಕು ಅನ್ನೋದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಜನರ ಇಚ್ಛೆಗೆ ನಡಿಬೇಕು ಅಂತ ಅನ್ನೋದು, ಸಂವಿಧಾನದ ಇಚ್ಛೆಗೆ ನಡಿಬೇಕು ಅನ್ನೋದು ನಿಜವಾದ ಪ್ರಜಾಪ್ರಭುತ್ವ. ಆದ್ರೆ ಎಲ್ಲವನ್ನ ಬಿಟ್ಟು ನನ್ನ ಇಚ್ಛೆಗೆ, ನನ್ನ ನಂಬಿಕೆಗಳಿಗೆ ನಡಿಬೇಕು ಅಂತ ಅನ್ನೋದು ಸರಿಯಾದ ಕ್ರಮ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಎಸ್ ಹಿರಣ್ಣವರೇ ಏನು ಹೇಳ್ತಾ ಇದ್ರಿ? ಇಲ್ಲ, ಒಂದು ಹಿರಿಯರಾದ ಹನುಮಂತಯ್ಯನವರು ಒಂದ್ ಕಡೆ ಒಪ್ಕೊಂಡ್ರು, ಒಂದ್ ಕಡೆ ನಿರಾಕರಣೆ ಮಾಡಿದ್ರು. ಏನ್ ಹೇಳಿದ್ರು? ತಂದೆ ಕಾಲಿಗೂ ಕೂಡ ನಮಸ್ಕಾರ ಮಾಡ್ಲಿಕ್ಕೆ ಲೋಕಸಭೆಯ ನಿಯಮಾವಳಿಗಳಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಒಪ್ಕೊಂಡ್ಬಿಟ್ರು. ಇನ್ನೊಂದ್ ಕಡೆ ಏನ್ ಹೇಳಿದ್ರು? ಇದು ಮಡಿವಂತಿಕೆ ಅಂತ ಹೇಳಿದ್ರು. ಮಡಿವಂತಿಕೆ ಮತ್ತು ಈ ಗ್ಯಾಪ್ ಅನ್ನುವಂಥದ್ದು ಏನಿದೆಯಲ್ಲ, ಇದು ನಿಯಮಕ್ಕೆ ಅನ್ವಯ ಆಗೋದಿಲ್ವಾ? ಅಥವಾ ಅವ್ರಿಗೆ ಇಂಡೈರೆಕ್ಟ್ ಆಗಿ ಅವ್ರು ಒಪ್ಕೊಂಡಿರುವಂತದ್ದು ಏನಂತಂದ್ರೆ, ರಾಹುಲ್ ಗಾಂಧಿ ಪಾಶ್ಚಾತ್ಯ ಸಂಸ್ಕೃತಿಯನ್ನ ಮೈಗೂಡಿಸ್ಕೊಂಡ್ ಬಿಟ್ಟಿದ್ದಾರೆ, ಅದು ಗ್ಯಾಪ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಅವ್ರು ಇಂಡೈರೆಕ್ಟ್ ಆಗಿ ಒಪ್ಕೊಂಡ್ ಬಿಟ್ರು ಅಂತ ಅನಿಸ್ತದೆ ನನಗೆ. ನೀವು ಯಾವಾಗ ತಂದೆಯ ಕಾಲಿಗೆ ನಮಸ್ಕಾರ ಮಾಡ್ಲಿಕ್ಕೆ ಅವಕಾಶ ಇಲ್ಲನೋ ಅವಾಗ ಸಹೋದರಿ ಅನ್ನುವಂಥದ್ದು ಕೂಡ ಈ ರೀತಿಯಾದಂತ ವರ್ತನೆ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ ಲೋಕಸಭೆಯಲ್ಲಿ ಅನ್ನೋದು ಕೂಡ ಪ್ರಶ್ನೆ ಆಗ್ತದೆ. ಹೀಗಾಗಿ ಜನರೇಷನ್ ಗ್ಯಾಪ್ ಅನ್ನೋದಕ್ಕಿಂತ ನಿಯಮಗಳ ಮೇಲೆನೆ ನಾವು ಲೋಕಸಭೆಯಲ್ಲಿ ಮಾತನಾಡಬೇಕಾಗ್ತದೆ. ಲೋಕಸಭೆ ಹೊರಗಡೆ ಬಂದ ಮೇಲೆ ಅಥವಾ ಲೋಕಸಭೆಯ ಸೆಂಟ್ರಲ್ ಹಲ್ ಅಲ್ಲಿ ಇದ್ಮೇಲೆ ಅಥವಾ ಲೋಕಸಭೆಯ ಮತ್ತೊಂದು ಭಾಗದಲ್ಲಿ ಇದ್ಮೇಲೆ ಈ ನಿಯಮಗಳು ನಮ್ಗೆ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಹೀಗಾಗಿ ಆ ಪಾಶ್ಚಾತ್ಯ ಸಂಸ್ಕೃತಿಯ ಅನುಕರಣೆಯನ್ನ ರಾಹುಲ್ ಗಾಂಧಿ ಅವರು ಮತ್ತು ಅವರ ಸಹೋದರಿಯರು ಮಾಡ್ತಾ ಇದ್ದಾರೆ. ಅದು ಎಷ್ಟು ಸೂಕ್ತ ಅನ್ನುವಂಥದ್ದು ಕೂಡ ಎಲ್ಲ ಹನುಮಂತಯ್ಯನವರು ಮತ್ತು ಅವರ ಪಾರ್ಟಿ ಯೋಚನೆ ಮಾಡಬೇಕಾದಂತ ಒಂದು ಸ್ಥಿತಿಗೆ ಇವತ್ತು ಬಂದ್ಬಿಟ್ಟಿದೆ ಅಂತ ನನಗೆ ಅನಿಸ್ತದೆ. ಹೀಗಾಗಿ ಅವರ ವರ್ತನೆಯ ಕಾರಣದಿಂದಾನೇ ಅವರ ಜೊತೆಗಿರುವಂತ ಎಲ್ಲಾ ಅಲೈನ್ಸ್ ಪಾರ್ಟ್ನರ್ಗಳು ಇವತ್ತು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಹಿರಣ್ಣವರೇ, ನೀವು ಪಾಶ್ಚಾತ್ಯ ಸಂಸ್ಕೃತಿ ಅಂತ ಹೇಳ್ತಾ ಇದ್ದೀರಲ್ಲ, ಪ್ರತಿಪಕ್ಷದ ನಾಯಕರು ಲೋಕಸಭೆಯಲ್ಲಿ ಅದು ಬಹಳ ದೊಡ್ಡ ಜವಾಬ್ದಾರಿಯ ಹುದ್ದೆ. ಟಿ ಶರ್ಟ್ ಮತ್ತು ಜೀನ್ಸ್ ಹಾಕೊಂಡು ಬರ್ಬೋದಾ? ಅದು ಪಾಶ್ಚಾತ್ಯ ಸಂಸ್ಕೃತಿ ಆಗುತ್ತಾ ನಿಮ್ ಪ್ರಕಾರ? ಅಲ್ಲ, ಒಂದು ಭಾರತೀಯ ವಸ್ತ್ರ ಸಂಹಿತೆ ಬೇರೆನೇ ಇದೆ. ಆದ್ರೆ ವಸ್ತ್ರ ಸಂಹಿತೆಯ ಬಗ್ಗೆ ನಮ್ಮ ಲೋಕಸಭೆ ನಿಯಮಾವಳಿಗಳು ನಾನು ಅದೇ ಹೇಳ್ತಾನೆ, ಲೋಕಸಭಾ ನಿಯಮಾವಳಿಗಳು ಬೇರೆ. ಸಾರ್ವಜನಿಕ ಜೀವನದಲ್ಲಿ ನಮ್ಮ ದೇಶವನ್ನ ಪ್ರತಿನಿಧಿ ಮಾಡ್ಬೇಕಾದಂತಲ್ಲಿ ಅಲ್ಲಿ ನಮ್ಮ ವಸ್ತ್ರ ಸಂಹಿತೆ ಯಾವ ರೀತಿ ಇದೆ ಅನ್ನುವಂಥದ್ದು ಬೇರೆ ಇದೆ. ನಾವು ಎರಡನ್ನೂ ಕ್ಲಬ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೇ ವಿದೇಶಕ್ಕೆ ಹೋದಾಗ ನಮ್ಮ ವಸ್ತ್ರ ಸಂಹಿತೆ ಏನಿದೆ ಅನ್ನುವಂಥದ್ದು ನಾವು ಪ್ರತಿನಿಧಿ ಮಾಡ್ತೀವಿ. ಆದ್ರೆ ಭಾರತದಲ್ಲಿ ಇದ್ದಂತ ಸಂದರ್ಭದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರವರ ಅಪೇಕ್ಷೆಗೆ ತಕ್ಕಂತ ಡ್ರೆಸ್ಗಳನ್ನ, ಬಟ್ಟೆಗಳನ್ನ ಅವ್ರು ಧರಿಸ್ತಾರೆ. ಹಂಗಂತೇಳಿ ನಾವು ಲೋಕಸಭೆಯಲ್ಲಿ ಆ ಎಲ್ಲಾ ಬಟ್ಟೆಗಳನ್ನ ಹಾಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ. ಲೋಕಸಭೆಗೆ ಅದರದೇ ಆದಂತ ನಿಯಮಾವಳಿ ಇದೆ. ನಿಯಮಾವಳಿ ಪ್ರಕಾರ ಲೋಕಸಭೆಯನ್ನು ನಡೆಸ್ತಾರೆ. ನಾನು ನೇರವಾಗಿ ನಿಮ್ಗೆ ಕೇಳಿದೆ, ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ನೀವು ಬಿಜೆಪಿನಲ್ಲಿದ್ದೀರಿ, ಕೆಲವು ಮೌಲ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ರಾಹುಲ್ ಗಾಂಧಿ ಅವರು ಟಿ ಶರ್ಟ್ ಮತ್ತು ಜೀನ್ಸ್ ಹಾಕೊಂಡ್ಬಂದ್ರೆ ಅದು ಕೂಡ ಭಾರತೀಯ ಸಂಸ್ಕೃತಿಗೆ ವಿರುದ್ಧ ಅಂತ ನಿಮ್ಗೆ ಅನ್ಸುತ್ತಾ? ಲೋಕಸಭೆಗೆ ಬಂದಿದ್ದಾರೆ ಅವ್ರು ಬಹಳ ಸಲ. ಅವ್ರೇನ್ ಬಹಳ ಸಲ ಅವರು ಸಾರ್ವಜನಿಕ ಜೀವನದಲ್ಲೂ ಟಿ ಶರ್ಟ್ ಮತ್ತು ಜೀನ್ಸ್ ಅವ್ರದ್ದು ಬಹಳ ಫೇವರೇಟ್ ಆದಂತ ಡ್ರೆಸ್. ನಾವು ಇದನ್ನ, ಈ ಭಾರತೀಯ ಸಂಸ್ಕೃತಿ ಅನ್ನೋದನ್ನ ಎಲ್ಲಿವರೆಗೆ ಜಗ್ಬಹುದು ಅಂತ ನಾನು ವಿಚಾರಿಸ್ತಾ ಇದ್ದೀನಿ. ನನಗೆ ವಿಚಾರ ಬರ್ತಾ ಇರೋದು, ನೀವು ಹೇಳಿದಾಗ ನೀವು ಪ್ರತಿಯೊಂದಕ್ಕೂ ನೀವು ಇದನ್ನ ಮಾಡ್ತೀರಲ್ವಾ, ಹಂಗೆ ಹೇಳಿಕ್ ಬರಲ್ಲಲ್ವಾ? ಇದು ಯಾಕೆ ಅಂತ ಹೇಳಿದ್ರೆ, ಇದ್ರ ಹಿಂದೆ ಈಗ ನಾವು ಸ್ವಲ್ಪ ಲೈಟರ್ ವೇನಲ್ಲಿ ಮಾತಾಡ್ತಾ ಇದ್ದೀವಿ. ಈಗ ನೋಡಿ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 2014 ನಂತರ ಸುಮಾರು 10 ವರ್ಷಗಳ ಕಾಲ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಯಾವುದೇ ವಿಷಯಗಳು, ಈಗ ನೀವು ಬಹಳ ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಲೋಕಸಭೆಯಲ್ಲಿ ಹಿಂದಿನಿಂದ ವಾಜಪೇಯಿ ಇದ್ದಾಗ್ಲೂ ಆಗಿದೆ, ಇದು ಬೇರೆ ಬೇರೆ ಪ್ರಧಾನಿಗಳಿದ್ದಾಗ್ಲೂ ಆಗಿದೆ. ಬಹಳ ದೊಡ್ಡ ಚರ್ಚೆ, ಜಗಳ ಎಲ್ಲ ನಡೆದಾಗ, ವಾಗ್ವಾದ ನಡೆದಾಗ ಒಂದು ಜೆಪಿಸಿಗೆ ಒಪ್ಪಿಸ್ಬಿಡ್ತಾರೆ.
ಬಿಜೆಪಿ ಆ ಪರಂಪರೆಯನ್ನು ಜೆಪಿಸಿ ಕಮಿಟಿಗಳ 2 ಇಲ್ಲ, ಕಮಿಟಿ ಈಗಾಗಲೇ ಯಾವಾಗ 10 ವರ್ಷಗಳಲ್ಲಿ ಒಂದೇ ಒಂದು ರೆಫರ್ ಆಗ್ಲಿಲ್ಲ. ಯಾವುದು ವಿವಾದಾಸ್ಪದ ಸಂಗತಿ ಅಂತ ಹೇಳಿ ಆಯ್ತು, ನೀವು ಕಾನೂನು ತರಲಿಕ್ಕೆ ಹೋದಾಗ್ಲೂ ಕೂಡ, ಮಸೂದೆಯನ್ನು ಪಾಸ್ ಮಾಡ್ಲಿಕ್ಕೆ ಹೋದಾಗ್ಲೂ ಕೂಡ 10 ವರ್ಷಗಳಲ್ಲಿ ಒಂದೇ ಒಂದು ಇಂತಹ ಮೋಸ್ಟ್ ಡಿಸ್ಪ್ಯೂಟೆಡ್ ವಿಷಯಗಳನ್ನ ಯಾವುದನ್ನು ಜೆಪಿಸಿ ಒಪ್ಪಿಸಲಿಲ್ಲ. ಸರ್ಕಾರ ತಪ್ಪು ಮಾಹಿತಿ ಇದೆ. ಈಗಲೂ ಕೂಡ ಜೆಪಿಸಿ 2 ಸಬ್ಜೆಕ್ಟ್ ಗಳನ್ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಚರ್ಚೆ ಆಗ್ತಾ ಇದೆ. ಜೆಪಿಸಿ ಕಮಿಟಿ ಇದೆ, ಈಗೂ ಅಸ್ತಿತ್ವದಲ್ಲಿದೆ. ಆ ಸಂದರ್ಭ ಬಂದಾಗ ಅದ್ರ ಉಪಯೋಗ ಮಾಡ್ತಾರೆ ಹೊರತು ಎಲ್ಲದಕ್ಕೂ ಜೆಪಿಸಿ ಕಮಿಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ನಾವು ಅಬ್ಸರ್ವ್ ಮಾಡಿದ್ದು ಯಾವಾಗ ಬಹಳ ದೊಡ್ಡ ದೈತ್ಯ ಬಹುಮತ ಬಿಜೆಪಿಗೆ ಇತ್ತು ಆಗ ಇದನ್ನ ಪೂರ್ತಿಯಾಗಿ ನಿರ್ಲಕ್ಷಿಸಿದೆ. ಮೊದಲ ಆರಂಭದ 10 ವರ್ಷಗಳಲ್ಲಿ ನೀವು ಗಮನಿಸಿ, ನೀವು ಒಂದೇ ಒಂದು ಇದು ಮಸೂದೆ ಕೂಡ ಈ ತರ ಜೋರಾಗಿ ಚರ್ಚೆ ಆಗಿದ್ದು ಜೆಪಿಸಿ ಒಪ್ಪಿಸಲಿಲ್ಲ. ಈಗ ಏನಾಗಿದೆ, ನಿಮ್ಮ ಬಲ ವೀಕ್ ಆಗಿದೆ, ನೀವು ಊರುಗೋಲುಗಳ ಆಧಾರದಲ್ಲಿ ಆಡಳಿತ ಮಾಡ್ತಾ ಇದ್ದೀರಿ. ಆ ಕಡೆಯಿಂದ ನಿತೀಶ್ ಕುಮಾರ್ ಅವರು, ಈ ಕಡೆಯಿಂದ ಚಂದ್ರಬಾಬು ನಾಯ್ಡು ಅವರು. ಈಗ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸ್ತಾ ಇದ್ದೀರಿ, ಸರಿಯಪ್ಪ ಜೆಪಿಸಿಗೆ ಹೋಗ್ಲಿ ಅಂತಿದ್ದೀರಿ. ಇದು ಈ ಹಿನ್ನೆಲೆಯಲ್ಲಿ ನಾವು ಇದನ್ನ ಒಂದು ಅಬ್ಸರ್ವ್ ಮಾಡಬಹುದಂತ. ಎಸ್ ಹನುಮಂತಯ್ಯರು? ನೋಡಿ, ನಾನು 6 ವರ್ಷಗಳ ಕಾಲ ರಾಜ್ಯಸಭೆಯಲ್ಲಿ ಇದ್ದವನು. ಅನೇಕ ಗಂಭೀರವಾದ ಬಿಲ್ಲುಗಳು ಚರ್ಚೆಯೇ ನಡೆದೇ ಪಾಸ್ ಆದಂತ ಉದಾಹರಣೆಗಳು ನಮ್ ಕಣ್ಮುಂದೆ ಇವೆ. ಜೆಪಿಸಿಗೆ ಹೋಗೋದ್ ಬಿಟ್ಬಿಡಿ, ಗಂಭೀರವಾಗಿ ಚರ್ಚೆ ನಡೆದು ಜನರ ಅಭಿಪ್ರಾಯಕ್ಕೆ, ಜನರ ಮಾತುಗಳಿಗೆ, ಜನರ ಮನಸ್ಸಿನ ಭಾವನೆಗಳಿಗೆ ಮನ್ನಣೆ ಕೊಡಬೇಕಾದದ್ದು ಪಾರ್ಲಿಮೆಂಟಿನ ಮುಖ್ಯವಾದ ಜವಾಬ್ದಾರಿ. ಆದ್ರೆ ಬಹುಮತ ಇದೆ ಅನ್ನೋ ಒಂದೇ ಕಾರಣಕ್ಕೆ ಚರ್ಚೆಯನ್ನೇ ಮಾಡದೆ ವಿರೋಧ ಪಕ್ಷಗಳನ್ನ ಆಚೆಗಿಟ್ಟು ವಿರೋಧ ಪಕ್ಷಗಳನ್ನ ಬುಲ್ಡೋಜರ್ ಮಾಡಿ ಪಾಸ್ ಮಾಡಿದ ಉದಾಹರಣೆಗಳು ಬಹುಶಃ ಭಾರತೀಯ ಚರಿತ್ರೆಯ ಒಳಗಡೆ ಅಪರೂಪದ ಪ್ರಕರಣ ಮೋದಿಯವರ ಸರ್ಕಾರದಲ್ಲಿ ನಾನು ನೋಡಿದ್ದೆ. ಇನ್ನು ಈಗ ಜೆಪಿಸಿಗೆ ಓದೋದಕ್ಕೆ ಕಾರಣ ನಿಮಗೆ ಗೊತ್ತಿದೆ, ಪಾರ್ಲಿಮೆಂಟ್ ನಲ್ಲಿ ಬಹುಮತದ ಪ್ರಶ್ನೆ ಇದೆ. ಅವರ ಆಡಳಿತ ಪಕ್ಷದ ಬೆಂಬಲಿತ ಪಕ್ಷಗಳು ಏನ್ ಭಾವನೆ ತಾಳ್ತಾರೆ ಅನ್ನೋದ್ರ ಮೇಲೆ ಜೆಪಿಸಿಗೆ ಇತ್ಯಾದಿಗೆ ಹೋಗ್ಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದ್ರೆ ಒಂದು ಪ್ರಶ್ನೆಯನ್ನ ನಾವೆಲ್ಲರೂ ಕೇಳ್ಕೊಳ್ಬೇಕಾದದ್ದು, ಪ್ರಜಾಪ್ರಭುತ್ವದಲ್ಲಿ ನಡೆಸುವ ಯಾವುದೇ ಗಂಭೀರವಾದ ಪ್ರಕರಣಗಳು ಜೆಪಿಸಿ ಮುಂದೆ ಯಾಕೆ ಹೋಗ್ಬೇಕು ಅಂದ್ರೆ, ಅವು ಇಡೀ ದೇಶದ 140 ಕೋಟಿ ಜನರ ತಲೆಯ ಮೇಲೆ ಬೀಳುವ ಬಲೆ. ಆ ಬಲೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣನೆ ಮಾಡಿ ಪರಿಶೀಲಿಸಿ ಜನರ ಮುಂದೆ ತಂದು ಜನರಿಗೆ ಒಪ್ಪಿಗೆ ಆಗುವಂತ ಕ್ರಿಯೆಗಳನ್ನ ಮಾಡಬೇಕು, ಕಾನೂನುಗಳನ್ನ ಮಾಡಬೇಕು ಅಂತ ಹೇಳಿ ಜೆಪಿಸಿ ಕಳಿಸ್ತಾರೆ. ಆದ್ರೆ ಕಳೆದ 10 ವರ್ಷಗಳಲ್ಲಿ, ಇದು 3ನೇ ಟರ್ಮ್, ಎಷ್ಟು ಬಿಲ್ಲುಗಳನ್ನು ಜೆಪಿಸಿ ಕಳಿಸಿದ್ದಾರೆ, ಎಷ್ಟು ಬಿಲ್ಲುಗಳು ಚರ್ಚೆಯಾಗದೆ ಪಾಸ್ ಆಗಿವೆ ಅನ್ನೋ ಅಂಕಿಅಂಶಗಳನ್ನು ತೆಗೆದುಕೊಂಡು ಬಿಟ್ರೆ ಭಯಂಕರವಾಗಿದೆ, ಭಯಾನಕವಾಗಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ನಾಳೆ ಅದು ಆಡಳಿತ ಪಕ್ಷಕ್ಕೆ ತಿರುಗುಬಾಣ ಆಗಬಹುದು. ಅದು ಆಗಬಾರದು ಅಂತ ಹೇಳ್ತಿರೋದು ನಾನು. ಹಾಗೆ ಆಗುವಂತೆ ನಡೆದುಕೊಳ್ಳಬಾರದು. ನಾವೆಲ್ಲ ಸಂಸದರ ಜವಾಬ್ದಾರಿ ಅದು ಅಂತ ಹೇಳಿ ಭಾವನೆ ಮಾಡೋದು ನಾನು. ಇನ್ನೊಂದು ವಸ್ತ್ರ ಸಂಹಿತೆಯ ಬಗ್ಗೆ ನೀವು ಮಾತನಾಡಿದ್ರಿ. ನೋಡಿ, ಭಾರತೀಯ ಪರಂಪರೆಯಲ್ಲಿ ವಸ್ತ್ರ ಸಂಹಿತೆ ಯಾವುದೋ ಒಂದು ನಿರ್ಧಾರಿತ ವಸ್ತ್ರ ಸಂಹಿತೆ ಎಲ್ಲೂ ಇಲ್ಲ. ನಮ್ಮ ಆದಿವಾಸಿಗಳು ಧರಿಸುವ ಡ್ರೆಸ್ಗಳೇ ಬೇರೆ. ಅತ್ಯಂತ ಆಧುನಿಕತೆಗೆ ಒಳಗಾಗಿರುವ ಭಾರತೀಯರು ಧರಿಸುವ ಸೂಟು ಬೂಟುಗಳು, ನಮ್ಮ ದೇಶದ ಸೂಟು ಬೂಟುಗಳು ನಮ್ಮ ದೇಶದ ವಸ್ತ್ರ ಸಂಹಿತೆ ಅಲ್ಲ. ಹಾಗೆ ಪಂಚೆ ಉಟ್ಕೊಂಡು ನಡೆಸಿದಂತ ಪ್ರಧಾನಮಂತ್ರಿಗಳು ನಮ್ಮ ನಡುವೆ ಇದ್ದಾರೆ, ಸೂಟು ಬೂಟು ಹಾಕಿದ ಪ್ರಧಾನಮಂತ್ರಿಗಳು ನಮ್ಮ ಜೊತೆ ಇದ್ದಾರೆ. ಅದಕ್ಕೋಸ್ಕರವೇ ಬಹಳ ಸ್ಟೈಲಿಶ್ ಆದ ದಿನಕ್ಕೆ 3-4 ಬಟ್ಟೆ ಹಾಕುವ ಪ್ರಧಾನಮಂತ್ರಿಗಳು ನಮ್ಮ ಜೊತೆ ಇದ್ದಾರೆ. ಆದರೆ ಒಬ್ಬ ವಿರೋಧ ಪಕ್ಷದ ನಾಯಕ ಸದನದ ಒಳಗೆ, ಸದನದ ಹೊರಗೆ, ಸಾರ್ವಜನಿಕ ಜೀವನದಲ್ಲಿ ಕಪಟವಿಲ್ಲದೆ ತನಗೆ ಸರಿ ಅನಿಸಿದ ಡ್ರೆಸ್ ನಲ್ಲಿ ಪಾರ್ಲಿಮೆಂಟಿನ ಒಳಗೂ ಮಾತನಾಡ್ತಾರೆ, ಹೊರಗೂ ಮಾತನಾಡ್ತಾರೆ. ಅದು ವಿವಾದಾಸ್ಪದ ಆಗ್ಬೇಕಾಗಿಲ್ಲ. ಆದರೆ ಪಾರ್ಲಿಮೆಂಟ್ಗೆ ಒಂದು ವಸ್ತ್ರ ಸಂಹಿತೆಯನ್ನ ತರುವ ಪ್ರಯತ್ನವನ್ನ ಯಾರಾದ್ರೂ ಮಾಡಿದ್ರೆ ಅದು ಬಹಳ ದೊಡ್ಡ ಬ್ಲಂಡರ್ ಅಂತ ನನಗೆ ಅನಿಸ್ತದೆ. ಹಾಗಂತ ಅಶ್ಲೀಲವಾಗಿ ಯಾರು ನಡ್ಕೊಳ್ಬಾರ್ದು, ಅದು ಮುಖ್ಯವಾದದ್ದೇ. ಅಶ್ಲೀಲವಾಗಿ ನಡ್ಕೊಳ್ಳೋ ಪ್ರಶ್ನೆ ಇಲ್ಲ. ಪಾರ್ಲಿಮೆಂಟ್ ಬಹಳ ಗೌರವಾನ್ವಿತರ ಅದು ವೇದಿಕೆ. ಅಲ್ಲಿ ಯಾರು ಹಾಗೆ ನಡ್ಕೊಂಡಿದ್ದನ್ನ ನಾನು ಕಂಡಿಲ್ಲ. ಆದ್ರೆ ಹೇಳ್ತಿದ್ದೀನಿ, ಈ ಸಂದರ್ಭದಲ್ಲಿ ಹೀಗೆ ವಿರೋಧ ಪಕ್ಷಗಳ ಮೇಲೆ ಜೆಸಿಬಿ ಓಡಿಸೋದು, ಬುಲ್ಡೋಜರ್ ಓಡಿಸೋದು, ಯಾವುದೋ ರಾಜ್ಯದ ಕೆಲವು ಮುಖ್ಯಮಂತ್ರಿಗಳು ತಮ್ಮ ವಿರೋಧಿಗಳ ಮನೆಗಳ ಮೇಲೆ ಬುಲ್ಡೋಜರ್ ಓಡಿಸ್ತಾರಲ್ಲ, ಆ ಕೆಲಸವನ್ನ ಪಾರ್ಲಿಮೆಂಟಿನ ವೇದಿಕೆಗಳು ಮಾಡುವುದು ಪ್ರಜಾಪ್ರಭುತ್ವದ ದುರಂತದ ಲಕ್ಷಣ ಅನ್ನೋ ಮಾತನ್ನು ನಾನು ಈ ಕ್ಷಣದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅಲ್ಲಲ್ಲ, ಒಂದು ಭಾರತ ದೇಶ ಅಥವಾ ನಾವು ಅಧಿಕಾರದಲ್ಲಿದ್ದಾಗೂ ಕೂಡ ಪಾರ್ಲಿಮೆಂಟಿನ ಮೇಲೆ ದಾಳಿ ಮಾಡಿದಂತ ಆ ದಾಳಿಕೋರರನ್ನೇ ಇಷ್ಟು ಬಾರಿ ಚರ್ಚೆ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಟ್ಟಿರುವಂತ ದೇಶ ಇದು.
ಹೀಗಾಗಿ ಯಾರು ತಮ್ಮ ಅಧಿಕಾರವನ್ನ ಈ ರೀತಿ ದುರುಪಯೋಗ ಮಾಡ್ಕೊಂಡಿರುವಂತ ಉದಾಹರಣೆ ಇಲ್ಲ. ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಭಾಗವಹಿಸ್ತಕ್ಕಂತ ವ್ಯಕ್ತಿಗಳು ಕೂಡ ಆ ಸಂದರ್ಭ ಬಂದಾಗ, ಆ ಬಿಲ್ಗಳು ಬಂದಾಗ ನಾವು ಯಾವ ರೀತಿ ಅದನ್ನ ಅಧ್ಯಯನ ಮಾಡಿ ಜನರಿಗೆ ಮುಟ್ಟಿಸ್ತೀವಿ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಇದೆ. ಇವತ್ತು ವಿರೋಧ ಪಕ್ಷಗಳ ಕೆಲಸ ಅಂತಂದ್ರೆ ಕೇವಲ ಗಲಾಟೆ ಮಾಡೋದು, ಜನರ ಗಮನವನ್ನ ಸೆಳೆಯುವಂತದ್ದು ಆಗಿದೆ. ಹೀಗಾಗಿ ಒಂದು ಮೌಲಿಕ ಚರ್ಚೆ ಆಗದೆ ಹೋದಂತ ಸಂದರ್ಭದಲ್ಲಿ ಬಹಳಷ್ಟು ಸಲ ವಿಧಾನಸಭೆಯ ಲೋಕಸಭೆಯ ಕಲಾಪಗಳನ್ನ ಮುಂದೆ ಹಾಕಿರುವಂತದ್ದನ್ನು ಕೂಡ ನಾವು ಗಮನಿಸ್ತೀವಿ. ಹೀಗಾಗಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಕೇವಲ ಆಡಳಿತ ಪಕ್ಷದ ಜವಾಬ್ದಾರಿ ಅಷ್ಟೇ ಅಲ್ಲ, ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆ, ವಿರೋಧ ಪಕ್ಷಕ್ಕೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಏನು ಚರ್ಚೆಗೆ ಬರ್ತದೆ, ಚರ್ಚೆಗೆ ಬರುವಂತ ಸಂದರ್ಭದಲ್ಲಿ ನೀವು ಗಮನಿಸಿರ್ಬಹುದು, ಅಟಲ್ ಬಿಹಾರಿ ವಾಜಪೇಯಿ ಅವರು ಎಷ್ಟು ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕರಾಗಿದ್ರು, ಯಾವ ರೀತಿ ಅವರು ಸದನದಲ್ಲಿ ಚರ್ಚೆ ಮಾಡ್ತಾ ಇದ್ರು. ಆ ರೀತಿಯಾದಂತ ಚರ್ಚೆ ಇವತ್ತು ವಿರೋಧ ಪಕ್ಷಗಳಿಂದ ಯಾಕೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇವತ್ತು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಕೇವಲ ಲೋಕಸಭೆಯನ್ನ ಬಹಿಷ್ಕಾರ ಹಾಕಿ ಹೊರಗಡೆ ಹೋಗುವಂತದ್ದು ಕೂಡ ಒಂದು ಪಲಾಯನವಾದ ಆಗ್ತದೆ ಹೊರತು ಈ ಒಂದು ಮಾರ್ಗಸೂಚಿ ಆಗ್ಲಿಕ್ಕಿಲ್ಲ, ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತ ಒಂದು ಉತ್ತಮ ವೇದಿಕೆ ಆಗ್ಲಿಕ್ಕಿಲ್ಲ. ಹೀಗಾಗಿ ಸನ್ಮಾನ್ಯ ಎಲ್ ಹನುಮಂತಯ್ಯನಂತವ್ರು ಕೆಲವರು ಚರ್ಚೆ ಮಾಡಿದ್ರೆ ಆಗೋದಿಲ್ಲ, ಇಡೀ ಟೀಮು ನಮ್ಮ ಒಟ್ಟು ಬಿಲ್ಗಳು ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ನಾನು ಗಮನಿಸಿದ್ದೇನೆ ಬಹಳ ಹತ್ತಿರದಿಂದ. ಹೀಗಾಗಿ ಇವತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಹೇಳಿಕೊಡ್ತಕ್ಕಂತ, ಅದನ್ನ ಒಳ್ಳೆ ಚರ್ಚೆ ಮಾಡ್ತಕ್ಕಂತ, ದೇಶಕ್ಕೆ ಮಾದರಿ ಆಗ್ತಕ್ಕಂತ ಒಂದು ವ್ಯವಸ್ಥೆ ಎಲ್ಲಾದ್ರೂ ಇದ್ರೆ ಅದು ಲೋಕಸಭೆ, ವಿಧಾನಸಭೆ, ರಾಜ್ಯಸಭೆ, ವಿಧಾನ ಪರಿಷತ್ಗಳು. ಅದು ಕೂಡ ಇವತ್ತು ಇಷ್ಟು ಗಲಾಟೆಯ ಕೇಂದ್ರಗಳಾಗಿ ಬಿಟ್ಟಿದಾವ ಅಂತ ಹೇಳಿದ್ರೆ ನಮಗೆ ಒಂಥರ ಬೇಜಾರಾಗ್ತದೆ, ಯಾಕಪ್ಪ ಈ ರೀತಿ ನಡೀತದ ಅಂತ ಹೇಳಿ. ಹೀಗಾಗಿ ಅದು ಕೂಡ ಒಂದು ಕಾರಣ ಆಗಿದೆ. ಇವತ್ತು ಸಭಾಧ್ಯಕ್ಷರು ಆ ಎಲ್ಲವನ್ನ ಹತೋಟಿಗೆ ತರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಮೇಲೆ ನಾವು ಬೆಟ್ ಮಾಡುವಂತದ್ದು, ಅವ್ರನ್ನ ಪ್ರಶ್ನೆ ಮಾಡುವಂತದ್ದು ಆದ್ರೆ ಇದು ಪ್ರಜಾಪ್ರಭುತ್ವದ ಆಡಳಿತವನ್ನ ಜಾರಿಗೆ ತರುವಲ್ಲಿ ನಾವು ಕೂಡ ಎಲ್ಲೋ ಒಂದು ಕೆಟ್ಟ ವ್ಯವಸ್ಥೆಯನ್ನ ಜಾರಿಗೆ ತರಲಿಕ್ಕೆ ಕಾರಣ ಆಗ್ತೀವಿ ಅನ್ನುವಂಥದ್ದು ಕೂಡ ನನ್ನ ಅಭಿಪ್ರಾಯ ಆಗಿದೆ. ಈರಣ್ಣ ಕಡಾಡಿ ಅವರು, ಸನ್ಮಾನ್ಯ ಈರಣ್ಣ ಕಡಾಡಿ ಅವರು ಆಡಿದ ಮಾತಿಗೆ ಅವ್ರದೇ ವಿರೋಧ ಪಕ್ಷ ಇರುವ ಕರ್ನಾಟಕದ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತುಗಳು ಹೇಗೆ ನಡ್ಕೊಳ್ತಿವೆ ಅನ್ನೋದು ನಮ್ಮ ಗಮನಕ್ಕಿರ್ಬೇಕು. ಅಲ್ಲ, ಚರ್ಚೆನ ಮಂಡನೆ ಮಾಡಿದಾಗ ಬಜೆಟ್ ಅನ್ನ ಪೂರ್ತಿ ಹೊರಗಡೆ ಇಟ್ಟು ಯಾವ ರೀತಿ ವಿರೋಧ ಪಕ್ಷದ ನಾಯಕರುಗಳು, ಕರ್ನಾಟಕದ ಬಿಜೆಪಿ ನಾಯಕರು ನಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಬಜೆಟ್ಟಿನ ಬಗ್ಗೆ ಒಂದು ಸಣ್ಣ ಮಾತನ್ನು ಆಡದೇ ಇರತಕ್ಕಂತ ವಿರೋಧ ಪಕ್ಷದ ನಾಯಕರು ಕರ್ನಾಟಕದ ವಿಧಾನಸಭೆಯಲ್ಲಿ ಇದ್ದಾರೆ, ವಿಧಾನ ಪರಿಷತ್. ಬಜೆಟ್ ಅನ್ನು ಬಿಟ್ಟು ನೀವು ಮಧುಬನಿಯ ಬಗ್ಗೆ ನಾನು ಹೇಳೋದು, ವಿರೋಧ ಪಕ್ಷಗಳ ಜವಾಬ್ದಾರಿ ಏನು ಅಂತ ಈರಣ್ಣವರು ತುಂಬಾ ಜವಾಬ್ದಾರಿಯಿಂದ ಮಾತನಾಡಿದ್ದಾರೆ. ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೇನೆ, ಅದಾಗಬೇಕಾಗಿರೋದು. ಆದ್ರೆ ಅವ್ರದೇ ವಿರೋಧ ಪಕ್ಷ ಇರುವ ರಾಜ್ಯಗಳಲ್ಲಿ ಹೇಗೆ ನಡ್ಕೊಳ್ತಿದೆ ಅನ್ನೋದನ್ನ ನೋಡ್ಬೇಕಲ್ಲ ನಾವು. ಅಲ್ಲ, ಅಸೆಂಬ್ಲಿ ನಡೆಸ್ತಿದ್ದಾರೆ ಅಂತ ನೋಡ್ಬೇಕಲ್ಲ, ಹೇಗೆ ಅವರು ಶಾಸಕರು ನಡ್ಕೊಳ್ತಿದ್ದಾರೆ ಅಂತ ನೋಡ್ಬೇಕಲ್ಲ. ಸ್ಪೀಕರ್ ಅವರ ಪೀಠಕ್ಕೇರಿ ಸ್ಪೀಕರ್ ಅವರ ತಲೆ ಮೇಲೆ ಪೇಪರ್ಗಳನ್ನು ಎಸೆಯೋ ಘಟನೆ ನೀವು ಭಾರತೀಯ ಚರಿತ್ರೆಯ ಒಳಗಡೆ ಬಹಳ ಪವಿತ್ರವಾದದ್ದು ಅಂತ ಭಾವಿಸ್ತೀರಾ? ಪವಿತ್ರವಾದದ್ದು ಅಂತ ಭಾವಿಸ್ತೀರಾ ಅದನ್ನ? ಹನುಮಂತಯ್ಯ, ಒಂದ್ ನಿಮಿಷ ಇರ್ಲಿ, ಅದನ್ನ ವಿಷಯ ಅಂತ ಬೇಡ. ನಾನು ಬಹಳ ಮುಖ್ಯವಾಗಿ ನಾನು ಇದನ್ನ ಯಾಕೆ ಪ್ರಶ್ನೆಯನ್ನ ಇವತ್ತು ತ್ರಿವರ್ಣ ನ್ಯೂಸ್ ನಲ್ಲಿ ನಾವು ಎತ್ಕೊಂಡಿದೀವಿ ಅಂತ ಹೇಳಿದ್ರೆ, ನಾವೆಲ್ಲರಿಗೂ ಕೂಡ ಪ್ರಜ್ಞಾವಂತರು, ನಾವು ಹೊರಗಡೆ ಇರೋರೆಲ್ಲ ಬಹಳ ಮಂದಿ ಯೋಚಿಸ್ತಾ ಇದ್ದೀವಿ, ಕ್ವಾಲಿಟಿ ಆಫ್ ದಿ ಇದು ಬಿಸ್ನೆಸ್ ಇನ್ ದಿ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ ಬಹಳ ಕಡಿಮೆ ಆಗ್ತಾ ಇದೆ ಅನ್ನೋದು ಬಹಳ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರ ಜವಾಬ್ದಾರಿ ಅನ್ನೋದು ನೀವು ಅವ್ರಿಗೆ ಹೇಳ್ತೀರಿ, ಅವ್ರು ನಿಮ್ಗೆ ಹೇಳ್ತೀರಿ, ಅದು ಸಹಜ. ಅದು ಮತ್ತು ಅದರಲ್ಲಿ ಕೆಲವು ಸಲ ನೀವು ಹೇಳಿದ್ದು ಸತ್ಯ ಇರುತ್ತೆ, ಕೆಲವು ಸಲ ಅವ್ರು ಹೇಳಿದ್ದು ಸತ್ಯ ಇರುತ್ತೆ, ಅದ್ರಲ್ಲೇನು ತಪ್ಪೇನಿಲ್ಲ. ಅದ್ರಲ್ಲಿ ಕೆಲವು ಸಲ ಬಿಜೆಪಿ ಅವ್ರು ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿ ಅವರು ಹೇಗೆ ನಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡಿದೀವಿ ನಾವು. 2014ಕ್ಕಿಂತ ಮುಂಚೆ ಏನ್ ನಡೀತು ಅನ್ನೋದು ಗೊತ್ತಿದೆ ನಮಗೆ. ಅದಲ್ಲ, ಬಟ್ ಈ ಕ್ವಾಲಿಟಿ ಬಹಳ ಕಡಿಮೆ ಆಗ್ತಾ ಇರೋದಕ್ಕೆ ನಿಯಮಗಳು ಬೇಕು. ಬಿರ್ಲಾ ಅವರು ಹೇಳ್ತಾ ಇರೋದು ಸರಿ, ಆದ್ರೆ ಈ ವಿಷಯದಲ್ಲಿ ಇದೆಯಲ್ಲ, ರಾಹುಲ್ ಗಾಂಧಿ ಅವರ ವಿಷಯದಲ್ಲಿ ಸತತವಾಗಿ ನಾವೀಗ ಗಮನಿಸಿದಾಗ, ಇದು ಒಂದು ಪ್ರಕರಣವನ್ನು ನಾನು ಹೇಳ್ತಾ ಇಲ್ಲ, ಕಳೆದ 2 ಸೆಷನ್ ನಲ್ಲೂ ಕೂಡ ಗಮನಿಸಿದಾಗ ಕೂಡ ಅವರಿಗೆ ಇನ್ನೂ ಹೆಚ್ಚು ಅವಕಾಶ ಕೊಡ್ಬೇಕಾಗುತ್ತೆ, ಇನ್ನೂ ಹೆಚ್ಚು ಮಾತಾಡ್ಲಿಕ್ಕೆ ಬಿಡ್ಬೇಕಾಗುತ್ತೆ ಅವ್ರನ್ನ ಅನ್ನೋದು ಬಹಳ ಸರಳವಾಗಿ ನಮಗೆ ಹೊಳಿತಾ ಇದ್ದಂತಹ ವಿಷಯ. ಪ್ರತಿಯೊಂದನ್ನು ನೀವು ಸ್ನಪ್ ಮಾಡಿ ಯಾವ್ದನ್ನ ಮಾಡ್ಬೇಕು ಅದನ್ನ ಮಾಡಿ. ಮೊನ್ನೆ ಘಟನೆ ಅಂತೂ ಅವ್ರು ಎದ್ ನಿಂತ್ಕೊಂಡಿದ್ದಾರೆ, ಮಾತಾಡ್ಲಿಕ್ಕೆ ಬಯಸ್ತಾ ಇದ್ದಾರೆ, ಏನೋ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲ, ಇವರು ಮೊನ್ನೆ ಘಟನೆ ಮಾತ್ರ ಅಲ್ಲ ಅನೀಫ್ ಅವ್ರೆ, ಮೊನ್ನೆ ಘಟನೆ ಮಾತ್ರ ಅಲ್ಲ, ಕೇಳಿ ಈರಣ್ಣವರನ್ನ. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಎದ್ದು ನಿಂತು ಮಾತನಾಡುವಾಗ ಎನಿ ನಂಬರ್ ಆಫ್ ಟೈಮ್
ಅಂದ್ರೆ ಲೆಕ್ಕವಿಲ್ಲದಷ್ಟು ಸಾರಿ ಅವರ ಮೈಕ್ ಅನ್ನು ಆಫ್ ಮಾಡಿದ್ದಾರೆ. ಇದು ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ ಸಲ್ಲಿಸುವ ಗೌರವವೇ? ಒಂದು ವೇದಿಕೆ, ರಾಜ್ಯಸಭೆ ಅಂತ ವೇದಿಕೆ, ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡ್ಬೇಕಾದದ್ದು ಮೊದಲ ಜವಾಬ್ದಾರಿ ಅಲ್ವೇ? ಅವ್ರ ಮಾತಿನಲ್ಲಿ ತಪ್ಪಿದ್ರೆ, ಭಿನ್ನಾಭಿಪ್ರಾಯ ಇದ್ರೆ ನೀವು ಪ್ರಶ್ನೆ ಮಾಡಿ, ಎದ್ದು ನಿಂತ್ಕೊಂಡು ಹೇಳಿ, ಸಭಾನಾಯಕರಿದ್ದಾರೆ ಅದನ್ನ ಹೇಳಿ, ಏನು ತಪ್ಪಿಲ್ಲ. ಆದ್ರೆ ಅವಕಾಶವನ್ನೇ ಕೊಡದೆ ಇರ್ತಕ್ಕಂಥ ಮೈಕ್ ಆಫ್ ಮಾಡೋ ಕೆಲಸ ಇದೆಯಲ್ಲ, ಇದು ಪ್ರಜಾಪ್ರಭುತ್ವದ ಕತ್ತು ಹಿಸುಕುವ ಕೆಲಸ. ಇದು ಆಗಬಾರದು ಅಂತ ನಾನು ಹೇಳೋದು. ಇದು ಮಾಡಬಾರದು. ಆಳುವ ಸರ್ಕಾರಗಳು ಹೆಚ್ಚು ಉದಾರವಾಗಿರ್ಬೇಕು. ವಿರೋಧ ಪಕ್ಷಗಳು ಮಾತನಾಡುವಾಗ ಕೇಳುವ ಸೌಜನ್ಯ ಇರಬೇಕು, ಸಹನೆ ಇರಬೇಕು. ಇದು ಯಾವುದು ಕಾಣ್ತಾ ಇಲ್ವಲ್ಲ ಸ್ವಾಮಿ ಬಿಜೆಪಿ ಸರ್ಕಾರದಲ್ಲಿ. ಈರಣ್ಣ ಅವರು ಸ್ಪೀಕರ್ ಆದ್ರೆ ಬಹುಶಃ ಇಂಥ ಘಟನೆಗಳು ನಡೀಲಿಕ್ಕಿಲ್ಲ ಅಂತ ಹೇಳಿ ನನಗೆ ಅನಿಸ್ತದೆ. ಯಾಕಂದ್ರೆ ಅಷ್ಟು ಸಜ್ಜನಿಕೆ ಅಲ್ಲಲ್ಲ, ನಿಮ್ಮ ಮಾತುಗಳನ್ನು ಎಷ್ಟು ತಾಳ್ಮೆಯಿಂದ ಕೇಳ್ತಾ ಇದ್ದಾರೆ ನೋಡಿ ಅವರು. ಅಭ್ಯಾಸ ಇಲ್ಲ ಇದು ಬಹಳ ಮಂದಿಗೆ. ಎಲ್ಲ ಸತ್ಯ ಹೇಳ್ತೀನಿ ನಾನು, ಇದು ಬೀಜ ಒಂದು ಪಕ್ಷವನ್ನ ದೂರದಲ್ಲ, ಬಹಳ ಮಂದಿಗೆ ಅಭ್ಯಾಸ ಇಲ್ಲ. ಎನಿಹೋ ಇರಲಿ, ನಮ್ಮ ಚರ್ಚೆಯ ಒಂದು ಚೌಕಟ್ಟಿನೊಳಗೆ ನಾವು ಯಾಕೆ ಈ ಪ್ರಶ್ನೆ ಇವತ್ತು ಪ್ರಸ್ತುತ ಆಗಿದೆ ಅಂತ ಹೇಳಿದ್ರೆ, ನಾವು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಹೇಳಿ ಏನು ಪತ್ರಿಕಾ ರಂಗವನ್ನು ಕರೀತಾ ಇದ್ದೀವಿ. ಮೇನ್ ಸ್ಟ್ರೀಮ್ ಇದರಲ್ಲಿ ಚರ್ಚೆ ನಡೆಯಲ್ಲ. ಇದು ಮೇನ್ ಸ್ಟ್ರೀಮ್ ನಲ್ಲಿ ಬೇರೆ ತರ ನಡೀತಾ ಇದೆ ಚರ್ಚೆ ಇದು. ಸೊ ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಈ ವಿಷಯವನ್ನು ಚರ್ಚೆಗೆ ಎತ್ಕೊಂಡಿದ್ದೀನಿ ನಾನು. ಎನಿಹೋ ಇಬ್ರು ಕೂಡ ಬಹಳ ಸಮರ್ಥವಾಗಿ ಬಹಳಷ್ಟು ವಿಷಯಗಳನ್ನು ನೀವು ಹೇಳಿದಿರಿ. ಎಸ್, ಅಫ್ಕೋರ್ಸ್ ಈರಣ್ಣ ಅವರು ಹೇಳಿದಾಗೆ ಒಬ್ಬ ಸ್ಪೀಕರು ಸದನವನ್ನ ನಡೆಸಬೇಕಾದ್ರೆ ನಿಯಮಗಳಿಗೆ ಸ್ಟಿಕ್ ಆಗೋದನ್ನ ಪದೇ ಪದೇ ಹೇಳ್ಕೊಡ್ಬೇಕಾಗುತ್ತೆ. ಪದೇ ಪದೇ, ಯಾಕಂತ ಹೇಳಿದ್ರೆ ಗೊತ್ತು ಎಷ್ಟು ತಾಳ್ಮೆ ಬೇಕು ಅಂತ ಹೇಳ್ಬಿಟ್ಟು ಸ್ಪೀಕರ್ ಅವರಿಗೆ. ಆದ್ರೆ ಒಂದು ಸೂಕ್ಷ್ಮ ಇಲ್ಲಿರೋದು ಏನು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವದ ಮೂಲ ಇದು ಏನಂತ ಹೇಳಿದ್ರೆ, ಎಷ್ಟು ವಿರೋಧ ಪಕ್ಷದವರು ಹೆಚ್ಚು ಮಾತಾಡ್ತಾರೆ, ವಿರೋಧ ಪಕ್ಷದ ನಾಯಕರು ಹೆಚ್ಚು ವಾಗ್ದಾಳಿ ಮಾಡ್ತಾರೆ, ಅಷ್ಟು ಸರ್ಕಾರ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಅವಕಾಶ ಇರುತ್ತದೆ ಅನ್ನುವಂಥದ್ದು. ವಾಜಪೇಯಿ ಅವರು ಕೂಡ ಬಹಳ ಫೇಮಸ್ ಭಾಷಣಗಳಿದೆ ಅವರು. ಲೋಕಸಭೆ ನಮ್ಮಲ್ಲಿ ವಾಜಪೇಯಿ ಅವರು ಭಾಷಣ ಮಾಡಿರೋದು ಅರ್ಧ ಗಂಟೆ, 1 ಗಂಟೆ, ನಾವೆಲ್ಲ ನೋಡಿದೀವಿ ನಾವು ಅದು. ಅವಾಗ ಕೂಡ ಆಡಳಿತ ಪಕ್ಷ ಅಷ್ಟು ತಾಳ್ಮೆಯಿಂದ, ಸಹನೆಯಿಂದ ಅವರಿಗೆ ಅವಕಾಶ ಕೊಟ್ಟದ್ರಿಂದ ಅದು ಸಾಧ್ಯ ಆಯ್ತು. ಇವತ್ತಿಗೂ ನಮಗೆ ವಾಜಪೇಯಿ ಅವರು ಬಹಳ ದೊಡ್ಡ ಸ್ಪೀಕರ್ ಅಂತ ನಾವು ಯಾಕೆ ನೆನಪಿಸ್ಕೊಳ್ತೀವಿ, ಅವರ ಭಾಷಣಗಳನ್ನ ಯಾಕೆ ಇವತ್ತಿಗೂ ಕೂಡ ನೆನಪಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಆ ಅವಕಾಶ ಇತ್ತಲ್ಲಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಾ ಇದೆ. ವೈಯಕ್ತಿಕ ಮಟ್ಟಕ್ಕೆ ಬರುವಂತ ರೀತಿಯಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ನನಗಂತೂ ಅನಿಸ್ತಾ ಇದೆ. ನೀವು ಇವತ್ತಿನ ಬಹಳ ಒಳ್ಳೆಯ ಚರ್ಚೆ, ಇಬ್ರು ಕೂಡ ತ್ರಿವರ್ಣ ನ್ಯೂಸ್ ನ ಈ ಚರ್ಚೆನಲ್ಲಿ ಭಾಗವಹಿಸಿ ಒಳ್ಳೆಯ ಮಾತುಗಳನ್ನು ಆಡಿದ್ರಿ ಮತ್ತು ಈ ಚರ್ಚೆಯನ್ನು ಅರ್ಥಪೂರ್ಣಗೊಳಿಸಿದ್ರಿ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸರ್, ಇಬ್ಬರಿಗೂ ಕೂಡ ತ್ರಿವರ್ಣ ನ್ಯೂಸ್ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್.